ಸ್ನೇಹಿತರೆ, ಇವತ್ತು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ಲಾಸ್ ನ ನಿಮ್ಗೋಸ್ಕರ ತರೋ ಪ್ರಯತ್ನ ಮಾಡಿದೀನಿ. ಅದೇನೆ ಭಾರತದ ಭೂಗೋಳ ಶಾಸ್ತ್ರ. ಭಾರತದ ಭೂಗೋಳ ಶಾಸ್ತ್ರದಲ್ಲಿ ನೀವು ನೋಡಬಹುದು, ಇದು ಪೊಲೀಸ್ ಸಂಚಿಕೆಗಳು ಅಂತಾನೆ ಒಂದು ವಿಶೇಷವಾದಂತ ಎಪಿಸೋಡ್. ಇದು ಪೊಲೀಸ್ ಸಂಚಿಕೆಗಳು ಅಂತ ಎಪಿಸೋಡ್ ಮಾಡ್ತಾ ಇದ್ದೀನಿ. ಈ ಪೊಲೀಸ್ ಸಂಚಿಕೆಗಳು ಎಪಿಸೋಡ್ ಅಲ್ಲಿ ನಿಮ್ಗೆ 2002ರಿಂದ ಪ್ರೆಸೆಂಟ್ ವರೆಗೂ ಕೂಡ 2002ರಿಂದ ಹಿಡಿದ್ಬಿಟ್ಟು 2021ರವರೆಗಿನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲೂ ಬಂದಿರತಕ್ಕಂತ ಭೂಗೋಳ ಶಾಸ್ತ್ರದ ಪ್ರಶ್ನೋತ್ತರಗಳ ಒಂದು ಕಂಪ್ಲೀಟ್ ಸರಣಿಯನ್ನ ಆರಂಭಿಸ್ತಾ ಇದ್ದೀನಿ. ಯಾರ್ಯಾರಿಗೆ ಈ ವಿಡಿಯೋನ ಫಾಲೋ ಮಾಡಬೇಕು ತಾವೆಲ್ಲರೂ ಕೂಡ ಇದನ್ನ ಫಾಲೋ ಮಾಡ್ತಾ ಇರಿ. ಇನ್ನು ಸ್ನೇಹಿತರ, ನಿಮ್ಗೋಸ್ಕರವಾಗಿಯೂ ಕೂಡ ಅನ್ಅಕಾಡೆಮಿನಲ್ಲಿ ಕೂಡ ಅನೇಕ ಲೈವ್ ತರಗತಿಗಳು ಕೂಡ ಬರ್ತಾ ಇರ್ತವೆ. ಅದನ್ನು ಕೂಡ ನೀವು ಎಂಜಾಯ್ ಮಾಡಬಹುದು. ಅನ್ಅಕಾಡೆಮಿನಲ್ಲಿ ಕೂಡ ನೀವು ಪ್ಲಸ್ ತರಗತಿಗಳನ್ನ ಪರ್ಚೇಸ್ ಮಾಡಬಹುದು ಸ್ನೇಹಿತರೆ. ಅಲ್ಲಿ ನಿಮ್ಗೆ ಕಂಪ್ಲೀಟ್ ಸಿಲೆಬಸ್ ಸಿಗ್ತದೆ, ಪ್ರಾಕ್ಟೀಸ್ ಟೆಸ್ಟ್ ಗಳು ಸಿಗ್ತದೆ, PDF ನೋಟ್ಸ್ ಗಳು ಸಿಗ್ತದೆ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳು ಕೂಡ ನಿಮ್ಗದು ಸಿಗತ್ತೆ. ಹಾಗೆ ಸಿಗಬೇಕು ಅಂತಂತಂದ್ರೆ ನೀವು ಮಾಡಬೇಕಾಗಿರೋದು, ನಮ್ಮ ರೆಫರಲ್ ಕೋಡ್ ಇದೆ ನೋಡಿ, ರಮೇಶ್ 99. ಇದನ್ನ ನಮ್ಮ ರೆಫರಲ್ ಕೋಡ್, ಈ ರೆಫರಲ್ ಕೋಡ್ ಅನ್ನ ಬಳಸೋದ್ರ ಮುಖಾಂತರವಾಗಿ ಅನ್ಅಕಾಡೆಮಿಯ ಎಲ್ಲ ಲೈವ್ ಕ್ಲಾಸ್ ಗಳನ್ನ ನೀವು ಎಂಜಾಯ್ ಮಾಡಬಹುದು. ಜೊತೆಗೆ ಪ್ಲಸ್ ಅಲ್ಲಿ 20% ಎಕ್ಸ್ಟ್ರಾ ಒಂದು ಬೆನಿಫಿಟ್ಸ್ ಕೂಡ ನೀವು ಪಡಿಬಹುದು ಅಂತ ನಾನು ನಿಮ್ಗೆ ಭರವಸೆ ಕೊಡಬಹುದು. ಅಟ್ ಪ್ರೆಸೆಂಟ್ ಈಗ ಫೆಬ್ರವರಿ 19th ವರೆಗೂ ಕೂಡ ನಿಮ್ಗೆ ಅನ್ಅಕಾಡೆಮಿ 20% ಒಂದು ಬೆನಿಫಿಟ್ಸ್ ಅನ್ನ ಕೊಡ್ತಾ ಇದೆ. ನೆನಪಿಟ್ಕೊಳ್ಳಿ, ಇದು ಫೆಬ್ರವರಿ 19th 2022 ಈ ಡೇಟ್ ವರೆಗೂ ಕೂಡ ನೀವೇನಾರ ಎನ್ರೋಲ್ ಆಗ್ಬಿಟ್ರೆ ನಿಮ್ಗೆ 20% ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಪಡ್ಕೊಳ್ಳಿ. ಕಂಪ್ಲೀಟ್ ಸಿಲೆಬಸ್ ಇದೆ, ಪ್ರಾಕ್ಟೀಸ್ ಟೆಸ್ಟ್, PDF ನೋಟ್ಸ್ ಅಂಡ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳು ನಿಮ್ಗೆ ಲಭ್ಯ ಇದೆ. ಸ್ನೇಹಿತರೆ, ಬನ್ನಿ ವಿಡಿಯೋದಲ್ಲಿ ಏನಿದೆ ಅಂತೇಳಿ ನೋಡೋಣ. ನಿಮ್ಮೆಲ್ಲರಿಗೂ ಕೂಡ ಬಹಳ ಅತ್ಯದ್ಭುತವಾಗಿರ್ತಕ್ಕಂತಹ ಭಾರತದ ಭೂಗೋಳ ಶಾಸ್ತ್ರ ಪೊಲೀಸ್ ಸಂಚಿಕೆ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ರು ಕೂಡ ಅಟೆಂಡ್ ಆಗಿದ್ದೀರಿ, ಧನ್ಯವಾದ. ಸೊ ನೋಡೋಣ. ಪ್ರಶ್ನೆ 1 2002ರಿಂದ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇದು ನಿಮ್ಗೆ 2021ರವರೆಗೂ ಕೂಡ ನಡೆದಿರ್ತಕ್ಕಂತ ಎಲ್ಲಾ ಪರೀಕ್ಷೆಗಳನ್ನ ಪ್ರಶ್ನೆ ಜಿಯೋಗ್ರಫಿ ಕ್ವಶನ್ಸ್ ಗಳನ್ನ ನಿಮ್ಗೋಸ್ಕರ ತರ್ತೀನಿ. ಯಾಕೆ ಅಲ್ಲಿಂದ ತಗೊಂಡಿದ್ದೀನಿ ಅಂತಂದ್ರೆ, ಹೇಗೆ ಪ್ರಶ್ನೆಗಳು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹೇಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಗೊತ್ತಾದ್ರೆ ನಿಮ್ಗೆ ಬಹಳ ಅತ್ಯದ್ಭುತವಾಗಿರ್ತಕ್ಕಂತ ಒಂದು ಪ್ರಶ್ನಾ ಸರಣಿಗಳನ್ನು ನೀವು ಪಡೆಯೋದಕ್ಕೆ ಅವಕಾಶ ಆಗತ್ತೆ. ಓಕೆ ನೋಡಿ, 2002ರಲ್ಲಿ ಎಷ್ಟು ಈಸಿ ಇತ್ತು ಪ್ರಶ್ನೆ, ಈಗೇನಾಗ್ತಾ ಇದೆ ಅನ್ನೋದಕ್ಕೆ ಇದನ್ನ ತರ್ತಾ ಇದ್ದೀನಿ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದರೆ ನ್ಯಾಷನಲ್ ಅನಿಮಲ್ ಸಿಂಹ, ಆನೆ, ಹಸು ಮತ್ತೆ ಹುಲಿ ಇದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ಉತ್ತರ ನೋಡ್ಬೋದು. ಕೇಳಿರೋದು ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಅಷ್ಟೇನೆ ಕೇಳಿದರೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಅಂದ್ರೆ ಹುಲಿ, ಅದಂತೂ ನಿಮ್ಗೆ ಗೊತ್ತಿರ್ತಕ್ಕಂಥ ಮ್ಯಾಟ್ರ್ ಇದು. ಓಕೆ, ಹಂಗಾಗಿ ಈ ರಾಷ್ಟ್ರೀಯ ವಿಚಾರದಲ್ಲಿ ಪಿಸಿಗೆ ಯಾವಾಗ್ಲೂ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಭಾರತದ ರಾಷ್ಟ್ರಗೀತೆ ಬಗ್ಗೆ ಕೇಳ್ತಾ ಇರ್ತಾರೆ. ರಾಷ್ಟ್ರಗೀತೆ ಅಂತ ಬಂದ್ರೆ ಜನಗಣ ಮನ ರಾಷ್ಟ್ರಗೀತೆ ನೆನಪಿಡಿಕೊಳ್ಳಿ. ಬರೆದವರು ಕೇಳ್ತಾರಲ್ವಾ, ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದದ್ದು. ಓಕೆ, ಭಾರತದ ರಾಷ್ಟ್ರಗೀತೆ ಅಂತೇಳಿ. ಆನಂತರ ಭಾರತ ನಮ್ದು ಸ್ವತಂತ್ರಗೊಂಡ ಮೇಲೆ ಸಂವಿಧಾನದ ರೆಕಮೆಂಡೇಶನ್ಸ್ ಆದ್ಮೇಲೆ ಇದನ್ನ ಭಾರತ ರಾಷ್ಟ್ರೀಯ ಗೀತೆ ಅಂತ ಒಪ್ಕೊಂಡ್ವಿ. ನೆಕ್ಸ್ಟ್ ಇನ್ನೊಂದು ಬರ್ತದೆ ನಮ್ಗೆ ಇಲ್ಲಿ ಕನ್ಫ್ಯೂಷನ್ಸ್. ಯಾವಾಗಲೂ ನ್ಯಾಷನಲ್ ಸಾಂಗ್ ಅಂತ ಕೇಳ್ತಾರೆ. ನ್ಯಾಷನಲ್ ಸಾಂಗ್ ಅಂತ ಕೇಳಿದ್ರೆ ನೆನಪಿರ್ಲಿ, ಒಂದೇ ಮಾತರಂ, ಒಂದೇ ಮಾತರಂ ನಮ್ದು ನ್ಯಾಷನಲ್ ಸಾಂಗ್. ಇದನ್ನ ಬರೆದವರು ಬಂಕಿಮ ಚಂದ್ರ ಚಟ್ಟೋಪಾಧ್ಯಾಯ ಅರ್ಜಿ ಅಂತ ಹೇಳ್ತಾರೆ ಕಾಮನ್ನಾಗಿ. ಅವ್ರ ಪೂರ್ಣ ಹೆಸರು ಚಟ್ಟೋಪಾಧ್ಯಾಯ ಅಂತ, ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಕೂಡ. ಇದನ್ನ ಭಾರತ ರಾಷ್ಟ್ರಗೀತೆ ಅಂತ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಬಟ್ ನಿಮ್ಗೆಲ್ಲ ಗೊತ್ತಿದೆ, 1896 ಸೆಷನ್ಸ್ ಅಲ್ಲಿ ಒಂದೇ ಮಾತ್ರಮನ್ನ ಭಾರತ ರಾಷ್ಟ್ರಗೀತೆ ಆಗೋದಕ್ಕೆ ವಿರೋಧ ವ್ಯಕ್ತ ಆಯ್ತು. ಸೊ ಅಲ್ಲಿಂದ ಇದನ್ನ ರಾಷ್ಟ್ರಗೀತೆಯಾಗಿ ಮಾಡ್ಲಿಲ್ಲ. ಬಟ್ ನ್ಯಾಷನಲ್ ಸಾಂಗ್ ಅಂತ ಕೂಡ ಇದನ್ನ ರಾಷ್ಟ್ರೀಯ ಅಲ್ಲ, ರಾಷ್ಟ್ರಗೀತೆ ಅಂತ ಕೂಡ ಮಾಡಿದ್ದಾರೆ. ಸೊ ಅದು ಕೂಡ ನಿಮ್ಗೆ ಗೊತ್ತಿರ್ಲಿ. ಅದಾದ್ಮೇಲೆ ನಮ್ದು ರಾಷ್ಟ್ರೀಯ ಲಾಂಛನದ ಬಗ್ಗೆ ಯಾವಾಗಲೂ ಪ್ರಶ್ನೆ ಕೇಳ್ತಾ ಇರ್ತಾರೆ. ರಾಷ್ಟ್ರೀಯ ಲಾಂಛನ ಅಂತ ಬಂದ್ರೆ ಸಾರನಾಥದಲ್ಲಿರ್ತಕ್ಕಂತಹ ಏನು ಸ್ತಂಭ ಇತ್ತು, 4 ಸಿಂಹಗಳನ್ನು ಒಳಗೊಂಡಂತಹ ಸಾರನಾಥದ ಸ್ತಂಭ, ಅದು ಅಶೋಕನ ಕಾಲದಲ್ಲಿ ಅದನ್ನ ನೆಡ್ಲಾಗಿತ್ತು. ಸೊ ಅದನ್ನ ಇವತ್ತು ಲಾಂಛನವನ್ನಾಗಿ ಒಪ್ಕೊಂಡಿದೀವಿ ನಾವು. ಆಮೇಲೆ ಪ್ರಾಣಿಗಳ ಬಗ್ಗೆ ಬರ್ತೀವಿ.
ಪ್ರಾಣಿಗಳಲ್ಲಿ ಬಂದ್ರೆ ಹುಲಿ ನಮ್ಮ ನ್ಯಾಷನಲ್ ಅನಿಮಲ್ ಇದು. ಯಾಕೆ ಅಂತಂದ್ರೆ ಇದನ್ನ ಬೆಂಗಾಲ್ ಟೈಗರ್ಸ್ ಅಂತ ಕರಿತೀವಿ. ಅಂತ ಕರಿತೀವಿ ಬೆಂಗಾಲ್ ಟೈಗರ್ಸ್ ಯಾಕೆಂದ್ರೆ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಬೆಂಗಾಲ್ ಟೈಗರ್ಸ್ ಸುಂದರ್ಬನ್ಸ್ ಕಾಡುಗಳಲ್ಲಿ ಅತ್ಯಂತ ಹೆಚ್ಚು ಕಂಡು ಬರತಕ್ಕಂಥದ್ದು. ಹಾಗಾಗಿ ಇದನ್ನ ಬೆಂಗಾಲ್ ಟೈಗರ್ಸ್ ರಾಷ್ಟ್ರೀಯ ಪ್ರಾಣಿ. ಹಾಗಾಗಿ ಅದನ್ನ ಉಳಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ಅದನ್ನ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಕರಿತೀವಿ. ಮಾಮೂಲಿ ಹುಲಿ ಅಲ್ಲ, ಏಷ್ಯಾಟಿಕ್ ಅಲ್ಲಿ ಬರ್ತಕ್ಕಂಥ ಹುಲಿಗಳು ಬೇರೆ, ಬಟ್ ದಿ ಬೆಂಗಾಲ್ ಟೈಗರ್ಸ್ ಹುಲಿ ಅಂತ ಕರಿತೀವಲ್ಲ ಅದನ್ನ ಇದಕ್ಕೆ ನಾವು ರಾಷ್ಟ್ರೀಯ ಪ್ರಾಣಿ ಅಂತ ಕೂಡ ಮಾಡಿದೀವಿ. ಓಕೆ, ನೆಕ್ಸ್ಟ್ ರಾಷ್ಟ್ರೀಯ ಪಕ್ಷಿ ನಿಮಗೆ ಗೊತ್ತಿದೆ. ರಾಷ್ಟ್ರೀಯ ಪಕ್ಷಿ ನವಿಲು ಆಯ್ಕೆ ಮಾಡ್ಕೊಂಡಿದೀವಿ. ಕಾರಣ ಭಾರತದ ಸಂಕೇತದಲ್ಲಿ ಭಾರತದ ಮೊದಲ ರಾಷ್ಟ್ರ ಸಾಮ್ರಾಜ್ಯ ಮಯೂರ ನಮ್ಮಲ್ಲಿ ಆಯ್ಕೆ ಮಾಡ್ಕೊಂಡಿರೋದಿದೆ ಮೌರ್ಯರ ಕಾಲದಿಂದಲೂ ಕೂಡ. ಹಂಗಾಗಿ ಭಾರತದ ರಾಷ್ಟ್ರ ಸಂಸ್ಕೃತಿಗನ್ನ ಪ್ರತಿಬಿಂಬಿಸ್ತಕ್ಕಂಥ ನವಿಲು. ಜೊತೆಗೆ ಅದರಲ್ಲೂ ಕೂಡ ನೆನಪಿರ್ಲಿ ಗಂಡು ನವಿಲು, ಹೆಣ್ಣು ನವಿಲು ಅಲ್ಲ, ಗಂಡು ನವಿಲು ಇಟ್ಕೊಂಡಿರ್ತಕ್ಕಂಥದ್ದು. ಅದು ನಿಮ್ಗೆ ಬಹಳ ಸರಿ ಕೇಳ್ತಾರೆ, ಅದು ಕೂಡ ನಮ್ಗೆ ನೆನಪಿರ್ಲಿ. ಇನ್ನು ರಾಷ್ಟ್ರೀಯ ಹೂ ಕೇಳ್ತಾರಲ್ವಾ, ರಾಷ್ಟ್ರೀಯ ಹೂ ಕಮಲ. ಕಮಲವನ್ನ ಆಯ್ಕೆ ಮಾಡ್ಕೊಂಡಿರೋದು ಕೂಡ ಯಾವುದೋ ಒಂದು ಪಕ್ಷದ ಸಂಕೇತ ಅಂತಲ್ಲ. ಸೊ ಕಮಲವನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಗೌತಮ ಬುದ್ಧನ ವಿಚಾರದಲ್ಲಿ, ಬುದ್ಧಿಸಂನ ಒಂದು ಪ್ರತಿಬಿಂಬಕ್ಕಾಗಿ ಕೂಡ ಇದನ್ನ ಆಯ್ಕೆ ಮಾಡಲಾಯ್ತು. ಅದು ಕೂಡ ನಿಮ್ಗೆ ನೆನಪಿರ್ಲಿ, ಯಾಕೆ ಕಮಲದ ಕೂಡ ಹೌದು. ನೆಕ್ಸ್ಟ್ ಮರ ಬಂದ್ಬಿಟ್ರೆ, ಮರ ಬಂದ್ರೆ ಆಲದ ಮರ. ಆಲದ ಮರವನ್ನ ನಮ್ಮಲ್ಲಿ ನಾವು ರಾಷ್ಟ್ರೀಯ ಮರ ಅಂತ ಕೂಡ ಕರಿತೀವಿ. ಅದು ಬನಿಯಾನ್ ಟ್ರೀ ಅಂತ ಕರಿತೀವಿ. ಬನಿಯಾನ್ ಟ್ರೀ, ಕೆಲವರೆಲ್ಲ ಅರಳಿ ಮರಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಅದು ಪೈಪಲ್ ಟ್ರೀ. ಅದು ಪೈಪಲ್ ಟ್ರೀ ಅಂದ್ರೆ ಅರಳಿ ಮರ, ಇದು ಆಲದ ಮರ. ಉದ್ದ ಕೂತಿದ್ದು ಆಲದ ಮರದ ಕೆಳಗಲ್ಲ, ಆಲದ ಮರದ ಕೆಳಗ ಅಥವಾ ಪೈಪಲ್ ಟ್ರೀ ಅರಳಿ ಮರದ ಕೆಳಗ ಅನ್ನೋದು ಇವತ್ತು ಬಹಳ ಜನರಿಗೆ ಕನ್ಫ್ಯೂಷನ್ಸ್ ಇದೆ. ನೋಡೋಣ, ಕಮೆಂಟ್ ಮಾಡಿ, ಗೊತ್ತಾಗತ್ತೆ ಬುದ್ಧ ಅರಳಿ ಮರದ ಕೆಳಗೆ ಕೂತಿದ್ನ ಆಲದ ಮರದ ಕೆಳಗೆ ಕೂತಿದ್ದ ಅಂತ. ಓಕೆ, ನಿಮ್ಗೆ ಪ್ರತಿ ಸಾರಿ ಕೇಳ್ತಕ್ಕಂತಹ ಒಂದು ವಿಚಾರ ಇದೆ. ಇನ್ನೊಂದು ರಾಷ್ಟ್ರೀಯ ಹಣ್ಣು ಅಂತ ಬಂದ್ರೆ ನಮ್ಮಲ್ಲಿ ಮಾವು. ಮಾವನ್ನ ರಾಷ್ಟ್ರೀಯ ಹಣ್ಣಾಗಿ ನಾವು ಕೂಡ ಸೆಲೆಕ್ಟ್ ಮಾಡ್ಕೊಂಡಿರೋದು ಇದೆ. ಅದಾದ್ಮೇಲೆ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಒಂದಿಷ್ಟು ವಿಚಾರ ಹೇಳ್ತೀವಿ. ಅದು ಯಾವುದು ಅಂದ್ರೆ ಭಾರತದ ಧ್ಯೇಯ ವಾಕ್ಯದ ಬಗ್ಗೆ ಕೇಳ್ತಾನೆ. ಓಕೆ, ಭಾರತದ ಧ್ಯೇಯ ವಾಕ್ಯ ಇದು ಸತ್ಯಮೇವ ಜಯತೆ ಬರುತ್ತೆ. ಸತ್ಯಮೇವ ಜಯತೆ ಭಾರತದ ಧ್ಯೇಯ ವಾಕ್ಯ. ಸೊ ಧ್ಯೇಯ ವಾಕ್ಯ ಎಲ್ಲಿಂದ ಅಂದ್ರೆ ಮಂಡೂಕ ಉಪನಿಷತ್. ಎಲ್ಲಿಂದ? ಮಂಡೂಕ ಉಪನಿಷತ್ ನಿಂದ ಇದನ್ನ ಆಯ್ಕೆ ಮಾಡಲಾಗಿತ್ತು. ಓಕೆ, ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕಾಗತ್ತೆ. ಓಕೆ, ಸತ್ಯಮೇವ ಜಯತೆ. ಕ್ರೀಡೆ ಅಂತ ಬಂದ್ರೆ ನಮ್ಮಲ್ಲಿ ಹಾಕಿ, ನಮ್ಮಲ್ಲಿ ಇದನ್ನ ಕೂಡ ನಾವು ಆಯ್ಕೆ ಮಾಡ್ಕೊಂಡಿರೋದು ಕೂಡ ನಿಮ್ಗೆ ಗೊತ್ತಿದೆ. ಇನ್ನು ಬಹಳ ಸರಿ ಇದನ್ನು ಕೇಳ್ತಾ ನಿಮ್ಗೆ ನೆನಪಿರ್ಲಿ, ಸರೀಸೃಪ ಕೇಳ್ತೇನೆ, ಸರೀಸೃಪ ಅಂತ. ಹಾಗಾಗಿ ಸರೀಸೃಪವನ್ನು ಕೂಡ ನಮ್ಮಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ಕಿಂಗ್ ಕೋಬ್ರಾ. ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪದ ಹೇಳ್ತೀವಲ್ವಾ, ಹಂಗಾಗಿ ನಮ್ಮಲ್ಲಿ ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಕೂಡ ಮಾಡ್ತೀವಿ. ಬಟ್ ಇದುವರೆಗೂ ಹಾಕಿಯಲ್ಲಿ ನಮ್ಗೆ ಇಲ್ಲ. ನಾರ್ಮಲ್ ನಮ್ PC ಎಕ್ಸಾಮ್ಸ್ ಅಲ್ಲಿ ಇದನ್ನ ರೈಟ್ ಕೊಟ್ಟಿದ್ದಾನೆ, ಬಟ್ ಅಥೆಂಟಿಕೇಟೆಡ್ ಆಗಿ ಇವತ್ತು ಕೂಡ ಇದು ಇಲ್ಲ. ಅದ್ರ ಇರ್ಲಿ, ನಿಮ್ಗೆ ನೆನಪಿಟ್ಕೊಳ್ಳಿ, ಅದನ್ನು ಕೂಡ ಕೇಳ್ತಾರೆ. ಇನ್ನು ಆನೆ ಕೂಡ ನಮ್ಮಲ್ಲಿದೆ. ಇದನ್ನ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತ ಕೂಡ ಕರೀತಾರೆ. ಇದನ್ನ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ, ನ್ಯಾಷನಲ್ ಹೆರಿಟೇಜ್ ಅನಿಮಲ್ಸ್. ಭಾರತದ ನ್ಯಾಷನಲ್ ಹೆರಿಟೇಜ್ ಅಲ್ಲಿ ಬಂದ್ರೆ ನಮ್ಗೆ ಆನೆ, ಇದನ್ನ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತ ಕೂಡ ಇದನ್ನ ಕರೀತಾರೆ. ಇನ್ನು ರಾಷ್ಟ್ರೀಯ ಜಲಚರ ಕೂಡ ಹೇಳ್ತಾರೆ, ನಿಮ್ಗೆ ಇದನ್ನ ಕೇಳ್ತಾರೆ. ರಾಷ್ಟ್ರೀಯ ಜಲಚರ ಅಂತ ಬಂದ್ರೆ ಗಂಗಾ ಡಾಲ್ಫಿನ್. ಓಕೆ, ಗಂಗಾ ಡಾಲ್ಫಿನ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಇದನ್ನು ಕೂಡ ನಿಮ್ಗೆ ನೆನಪಿರ್ಲಿ. ಅದ್ರಲ್ಲಿ ನಿಮಗೆ ಬರುತ್ತೆ ನೋಡಿ, ನಮ್ಮ ಬ್ರಹ್ಮಪುತ್ರ ನದಿ ಪ್ರಾಂತ್ಯದಲ್ಲಿ ಮಜುಲಿ ಐಲ್ಯಾಂಡ್ಸ್ ಏನ್ ಬರ್ತಾವಲ್ಲ, ಮಜುಲಿ ಐಲ್ಯಾಂಡ್ಸ್ ಅನ್ನ ಯಾಕೆ ಸಂರಕ್ಷಣೆ ಮಾಡ್ಲಿಕ್ಕೆ ನಮ್ಮಲ್ಲಿ ಆದ್ಯತೆ ಕೊಟ್ರು ಅಂತಂದ್ರೆ, ಅಲ್ಲಿ ಅತಿ ಹೆಚ್ಚಾಗಿ ಕಂಡುಬರೋದೇ ಈ ಗಂಗಾ ಡಾಲ್ಫಿನ್ಸ್ ಗಳು. ಅವುಗಳ ಸಂರಕ್ಷಣೆ ಮಾಡ್ಬೇಕಾಗಿತ್ತು, ಹಾಗಾಗಿ ಇದನ್ನ ಮಾಡ್ತಾರೆ. ಇನ್ನು ನಮ್ಮಲ್ಲಿ ಈ ತರದ್ದು ವರ್ಲ್ಡ್ ಅಲ್ಲಿ ನಮ್ದು ಇದೆ. ಜೊತೆಗೆ ಮೊರಾಜೋ ಅಂತ ಕೂಡ ಬರ್ತದೆ ಅಲ್ವಾ, ಅಮೆಜಾನ್ ನ ವಲಯದಲ್ಲಿ, ಅದು ಕೂಡ. ಇವೆರಡು ಅತ್ಯಂತ ಪ್ರಮುಖದ ವರ್ಲ್ಡ್ ಫೇಮಸ್ ಆಗಿರ್ತಕ್ಕಂಥದ್ದು ಇದೆ. ರಾಷ್ಟ್ರೀಯ ನದಿ ಅಂತ ಬಂದ್ರೆ ಗಂಗಾ ಅಂತ. ಹಂಗಾಗಿ ಅಷ್ಟು ರಾಷ್ಟ್ರೀಯಗಳನ್ನ ಸ್ವಲ್ಪ ನೀವು ಅವಾಗ ಏನ್ ಮಾಡ್ತಾ ಇರ್ಬೇಕು, ಕಣ್ಣಾಡಿಸ್ತಾ ಇರ್ಲಿ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋಣ. ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಇದು 2002 ನೋಡಿ, ಹಂಗಾಗಿ ಇಲ್ಲಿ ಕೆಲವು ಆಪ್ಷನ್ಸ್ ಇರ್ತವೆ. ಮಂಗಳ, ಶುಕ್ರ, ಪ್ಲೂಟೋ, ನೆಪ್ಚೂನ್.
ನೆನಪಲ್ಲಿ ಸ್ನೇಹಿತರೆ, ಇದು ನಿಮಗೆ ಗೊತ್ತಿದೆ 2002ರಲ್ಲಿ ಇರೋದ್ರಿಂದಾಗಿ ಇಲ್ಲಿ ಪ್ಲೇಟೋ ಅಂತ ಇರುತ್ತೆ. ಬಟ್ ಈಗಿಲ್ಲ. ಪ್ಲೂಟೋ 2006ರಿಂದ ಇದನ್ನ ಗ್ರಹ ಅಲ್ಲ, ಇದನ್ನ ಏನಂತ ಕರೆದ್ರು, ಕ್ಷುದ್ರ ಗ್ರಹ ಅಂತ ಕೂಡ ಕರೆದ್ರು. ಓಕೆ, ಯಾಕೆ ಅಂತಂದ್ರೆ ಒಂದು ಗ್ರಹಕ್ಕೆ ಇರಬೇಕಾದಂತಹ ಒಂದು ಕ್ಯಾರೆಕ್ಟರ್ಸ್ ಇರಲಿಲ್ಲ, ಲಕ್ಷಣಗಳಿರಲಿಲ್ಲ. ಅದು ತನ್ನದೇ ಆದ ಪಥವನ್ನ ಹೊಂದಿರಲಿಲ್ಲ. ಅದು ಕೂಡ ನಿಮ್ಗೆ ನೆನಪಿಲ್ಲ, ತನ್ನದೇ ಆದಂತ ಪಥ ಇರಲಿಲ್ಲ. ಅದಕ್ಕೆ ಒಂದ್ಸಾರಿ ಹಿಂಗ್ ಹೋಗೋದು, ಒಂದ್ಸಾರಿ ಹಿಂಗ್ ಹೋಗೋದು. ಒಂದೊಂದ್ಸಾರಿ ಉಪಗ್ರಹಗಳು ಇದರ ಪಥಕ್ಕೆ ಬರ್ತಾ ಇದ್ವು, ಗ್ರಹ ಉಪಗ್ರಹದ ಪಥಕ್ಕೆ ಹೋಗ್ತಾ ಇತ್ತು. ಇದೊಂದು ವೇರಿಯೇಷನ್ಸ್ ಆಗಿದ್ರಿಂದಾಗಿಯೂ ಕೂಡ ಇದನ್ನ ಅವಾಗಿನ ಕಾಲಕ್ಕೆ ತೆಗೆದ್ರು, ನಿಮ್ಗೆ ನೆನಪಿರ್ಲಿ. ಹಂಗಾಗಿ ನಮ್ಮಲ್ಲಿ 2006ರಿಂದ ನಾವು 8 ಗ್ರಹಗಳ ವಿಚಾರವಾಗಿ ಮಾತಾಡ್ತಾನೆ ಇರ್ತೀವಿ. ಸೊ ಫಸ್ಟ್ ಒನ್ ಬಂದ್ರೆ ಬುಧ ಗ್ರಹ, ನಿಮ್ಗೆ ಗೊತ್ತಿದೆ. ಅದಾದ್ಮೇಲೆ ಶುಕ್ರ, ಅದಾದ್ಮೇಲೆ ಭೂಮಿ ಬರುತ್ತೆ, ದೆನ್ ಮಂಗಳ ಬರುತ್ತೆ, ದೆನ್ ಗುರು ಗ್ರಹ, ದೆನ್ ನಿಮಗೆ ಬಂದ್ರೆ ಶನಿ ಬರ್ತದೆ, ನೆಕ್ಸ್ಟ್ ಯುರೇನಸ್, ನೆಕ್ಸ್ಟ್ ನೆಪ್ಚೂನ್. ಓಕೆ, ಇದಿಷ್ಟು ಕೂಡ ನಮ್ಗೆ ನೆನಪಿಲ್ಲಿ. ಅದರಲ್ಲಿ ಮೊದಲ 4 ಗ್ರಹಗಳನ್ನ ಇನ್ನರ್ ಬಿಟ್ಸ್ ಅಂತ ಕೂಡ ಕರಿತೀವಿ, ಇನ್ನರ್ ಪ್ಲಾನೆಟ್ಸ್ ಅಂತ ಹೇಳಿ. ಅದರ ಆ ಕಡೆ ಔಟರ್ ಪ್ಲಾನೆಟ್ಸ್ ಅಂತ ಕೂಡ ಕರಿತೀವಿ ನಾವು. ಸುಮೇರಿಯನ್ ನಾಗರಿಕತೆಯಲ್ಲೇ ಈ 4 ಗ್ರಹಗಳ ಬಗ್ಗೆ ಅವರಿಗೆ ಪರಿಚಯ ಇತ್ತು. ಗೆಲಿಲಿಯೋನಿಂದಾಗಿ ಗುರು ಗ್ರಹದ ಬಗ್ಗೆ ಅನ್ವೇಷಣೆಗಳು ಶುರುವಾಯಿತು. ಆಮೇಲೆ ಹ್ಯಾಲಿ ಧೂಮಕೇತುಗಳ ಅಧ್ಯಯನದಲ್ಲಿ ನಮ್ಗೆ ಶನಿ ವಿಚಾರಗಳು ಹೊರಗೆ ಬಂತು. ಅದಾದ್ಮೇಲೆ ನಮ್ಗೆ ಯುರೇನಸ್ ಏನಿದೆ, ಅದು ವಿಲಿಯಂ ಹ್ಯಾಲಿ ಅಂತ ಕಾಣಿಸ್ತದೆ, ಅದು ಅವನ ಒಂದು ದೂರದರ್ಶಕವನ್ನ ಕಂಡಿಡಿದ ಮೇಲೆ ನಮ್ಗೆ ನೆಪ್ಚೂನ್ ಮತ್ತೆ ಪ್ಲೂಟೋಗಳು ಕೂಡ ಸಿಕ್ತು ಅಂತ ಹೇಳ್ತೀವಿ. ಮತ್ತೆ ಇದರಲ್ಲಿ ಶುಕ್ರ ಮತ್ತು ಯುರೇನಸ್ ಒಂದು ಸ್ಪೆಷಾಲಿಟಿ, ಇವೆರಡುಗಳದ್ದು, ಶುಕ್ರ ಮತ್ತೆ ನೆಪ್ಚೂನ್ದು. ಏನ್ ಸ್ಪೆಷಾಲಿಟಿ ಅಂತಂದ್ರೆ, ಈ ಉಳಿದೆಲ್ಲ ಗ್ರಹಗಳು ಕೂಡ ನಮ್ಗೆ ವೆಸ್ಟ್ ಟು ಈಸ್ಟ್ ಸುತ್ತಿದ್ರೆ ಇವು ಈಸ್ಟ್ ಟು ವೆಸ್ಟ್ ಗೆ ಸುತ್ತುತ್ತವೆ. ಹಂಗಾಗಿ ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದನ್ನ ನಾವು ಹೇಳ್ಬಹುದಾಗಿರ್ತಕ್ಕಂಥದ್ದು. ಓಕೆ, ಹಾಗಾಗಿ ಇದಿಷ್ಟು ಗ್ರಹಗಳ ಬಗ್ಗೆ ನಿಮ್ಗೆ ಇದ್ರ ಪರಿಚಯ ಇರಬೇಕು, ಚೆನ್ನಾಗಿ ಇದೆ ಅಂತ ಅನ್ಕೊಂಡಿದ್ದೀನಿ. ಓಕೆ ಓಕೆ, ಡನ್. ಪ್ರಶ್ನೆ ನೋಡೋಣ ಏನಿದೆ ಅಂತೇಳಿ. ನೋಡಿ, 3ನೇ ಪ್ರಶ್ನೆ ಬರ್ತಾ ಇದೆ. ಭಾರತದಲ್ಲಿ ಮರುಭೂಮಿ ರಾಜ್ಯ ಎನಿಸಿಕೊಂಡಿರುವ ರಾಜ್ಯ ಯಾವುದು ಅಂತ. ಓಕೆ ಸ್ನೇಹಿತರೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ, ಭಾರತದಲ್ಲಿ ಮರುಭೂಮಿ ರಾಜ್ಯ ಎನಿಸಿಕೊಂಡಿರೋದು ಆ ಕಾಲಕ್ಕೆ ರಾಜಸ್ಥಾನ ಅಲ್ಲ, ಈ ಕಾಲಕ್ಕೂ ಅಷ್ಟೇನೆ. ಹಾಗಾಗಿ ನಮ್ಮಲ್ಲಿ ಭಾರತದ ಮರುಭೂಮಿ ಕ್ಷೇತ್ರವನ್ನ ಒಂದ್ಸಾರಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಥಾರ್ ಮರುಭೂಮಿ ಪ್ರದೇಶ, ಥಾರ್ ಡೆಸರ್ಟ್ಸ್ ಪ್ರದೇಶಗಳನ್ನು ಹೇಳ್ತೀವಿ. ಪಂಜಾಬ್ ಹರಿಯಾಣದ ಭಾಗಗಳಿಂದ ಹಿಡಿದು ರಾಜಸ್ಥಾನ್ ಗುಜರಾತ್ ಭಾಗದವರೆಗೂ ಕೂಡ ನಮ್ಮಲ್ಲಿ ಇದು ಬರ್ತದೆ. ಇದರ ಪಕ್ಕದಲ್ಲೇ ನಿಮಗೆ ಗೊತ್ತಿದೆ ಅರಾವಳಿ ಬೆಟ್ಟಗಳ ಶ್ರೇಣಿ ಕೂಡ ಬರ್ತದೆ. ಹಂಗಾಗಿ ಈ ಕಡೆ ಅರಾವಳಿ, ಈ ಕಡೆ ಥಾರ್, ಇದನ್ನ ನಾವು ಭಾರತದ ಮರುಭೂಮಿ ಅಂತ ಕರಿತೀವಿ. ಅದರ ಹೈಯೆಸ್ಟ್ ಪಾರ್ಟ್, ಹೆಚ್ಚಿನ ಭಾಗ ಮರುಭೂಮಿ ರಾಜಸ್ಥಾನಕ್ಕೆ ವ್ಯಾಪಿಸಿರ್ತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ ಮ್ಯಾಟ್ರ್ ಇದು. ತುಂಬಾ ಚೆನ್ನಾಗಿ ಗೊತ್ತಿದೆ. ನೆಕ್ಸ್ಟ್ ಬಂದ್ರೆ ನಮ್ಗೆ ಕ್ವಶನ್ ನಂಬರ್ 4 ನೋಡೋಣ ಏನು ಅಂತ ಹೇಳಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯುಳ್ಳಂತ ರಾಷ್ಟ್ರ ಯಾವುದು ಅಂತ ಹೇಳಿ. ಸೊ ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ ಇದೆ. ಸ್ನೇಹಿತರ ನೆನಪಿರ್ಲಿ, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯುಳ್ಳಂತ ರಾಷ್ಟ್ರ ಅಂದ್ರೆ ಚೀನಾ. ನಿಮಗದು ಗೊತ್ತಿದೆ. ಚೀನಾ ಕೂಡ ಅತ್ಯಂತ ಹೆಚ್ಚು ಜನಸಂಖ್ಯೆ. ಇದು ಒಂದು. ನಂಬರ್ 2ರಲ್ಲಿ ನಾವು ಬರ್ತೀವಿ. ಸೊ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ನಮ್ದು ಕೂಡ ವರ್ಲ್ಡ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಬರ್ತದೆ. ಈಗಲೂ ಕೂಡ ಅಟ್ ಪ್ರೆಸೆಂಟ್ ನಾವು ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೀವಿ. ಹಾಗಾಗಿ 3 ಮತ್ತೆ 4ನೇ ಪ್ಲೇಸ್ ಅಲ್ಲಿ ಬರ್ತೀವಿ. ಇನ್ನು ದೊಡ್ಡ ರಾಷ್ಟ್ರಗಳ ಕಲ್ಪನೆಯಲ್ಲಿ ಬಂದ್ರೆ, ವಿಸ್ತೀರ್ಣದಲ್ಲಿ ದೊಡ್ಡ ರಾಷ್ಟ್ರಗಳ ಕಲ್ಪನೆ ಬಂದ್ರೆ, ನಿಮಗೆ ಗೊತ್ತಿದೆ ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ದೇಶ ಅಂತ ಬಂದ್ರೆ ರಷ್ಯಾ ಬರ್ತದೆ. ಅದು ನಿಮಗೆ ಗೊತ್ತು. ರಷ್ಯಾದ ನಂತರ ನಮಗೆ ಬರ್ತಕ್ಕಂಥದ್ದು ಈ ಕಡೆ ಕೆನಡಾ ಭಾಗ ಬರ್ತದೆ. ಕೆನಡಾ ಆದ್ಮೇಲೆ ಮತ್ತೆ 3ನೇ ಸ್ಥಾನದಲ್ಲಿ ಚೀನಾ ಬರುತ್ತೆ, 3rd ಪ್ಲೇಸ್ ಅಲ್ಲಿ. 4 ಬಂದ್ರೆ USA ಹೇಳ್ತೀವಿ, 4th ಪ್ಲೇಸ್ USA ಬರ್ತದೆ. ಅಂಡ್ 5th ಬಂದ್ರೆ ಬ್ರೆಜಿಲ್ 5th ಅಲ್ಲಿ, 6th ಅಲ್ಲಿ ಆಸ್ಟ್ರೇಲಿಯಾ ಬರುತ್ತೆ 6th ಅಲ್ಲಿ. ಅಗೈನ್ ನಮ್ದು 7th ಕಂಟ್ರಿ. ಪ್ರಪಂಚದಲ್ಲಿ 7ನೇ ದೊಡ್ಡ ಒಂದು ವಿಸ್ತೀರ್ಣದ ಅಂತಂದ್ರೆ ನಮ್ದು. ಕೆನಡಾ ಕೂಡ ನೆನ್ಪಿಡ್ಸ್ಕೊಳ್ಳಿ, ಅತ್ಯಂತ ಹೆಚ್ಚು ತೀರ ಪ್ರದೇಶಗಳನ್ನ ಹೊಂದಿರತಕ್ಕಂತ ಒಂದು ಕೋಸ್ಟಲ್ ಏರಿಯಾ ಹೊಂದಿರತಕ್ಕಂಥದ್ರಲ್ಲಿ ಕೆನಡಾ ಕೂಡ ಇದೆ. ಹಂಗಾಗಿ ಇವೆಲ್ಲ ನಮ್ಗೆ ಒಂದಿಷ್ಟು ಸ್ಪೆಷಲಿಸ್ಟಿಕ್ ಪ್ರಶ್ನೆಗಳು ಇದಕ್ಕೆ ನೀವು ಗೊತ್ತಿರ್ತದೆ. ನೆಕ್ಸ್ಟ್ ಬರೋಣ. 5ನೇ ಪ್ರಶ್ನೆ ಇದೆ ನೋಡಿ, ಭಾರತದ ರಾಷ್ಟ್ರ ಪಕ್ಷಿ. ಸೊ ಈಗ ಆಲ್ರೆಡಿ ಮಾತಾಡಿದೀವಿ ನವಿಲು ಬಗ್ಗೆ, ಇದು ನಿಮ್ಗೆ ಗೊತ್ತಿದೆ.
ಸೊ 7ನೇ ಪ್ರಶ್ನೆ ಬರೋಣ. ತುಂಗಭದ್ರಾ ಕಾರ್ಯ ಯೋಜನೆಯನ್ನ ಜಂಟಿಯಾಗಿ ಯಾವ ರಾಜ್ಯಗಳು ಪ್ರಾಯೋಜಿಸಿದವು ಅಂತ. ತುಂಗಭದ್ರಾ ಪ್ಲಾನ್ ಕರ್ನಾಟಕ ಆಂಧ್ರ, ಕರ್ನಾಟಕ ಮಹಾರಾಷ್ಟ್ರ, ಕರ್ನಾಟಕ ಕೇರಳ, ಕರ್ನಾಟಕ ಒಡಿಸ್ಸಾ. ಸೊ ಸಿ ಅಂಡ್ ಡಿ ಆಪ್ಷನ್ಸ್ ನಿಮ್ಗೆ ಹೋದ್ರೆ ಏನ್ ಉಳಿಯತ್ ನೋಡ್ಬೇಕು. ಓಕೆ ಸ್ನೇಹಿತರೆ, ತುಂಗಭದ್ರಾ ಕಾರ್ಯ ಯೋಜನೆಯನ್ನ ಜಂಟಿಯಾಗಿ ಯಾವ ರಾಜ್ಯಗಳು ಅಂತ ಬಂದ್ರೆ ಅದು ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ. ನೆನ್ಪಿಟ್ಕೊಳ್ಳಿ, ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶಗಳು ಈ ಯೋಜನೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ಹಿಯರ್ ಇಟ್ ಈಸ್ ಕರ್ನಾಟಕ, ದೆನ್ ಇಲ್ಲಿಂದ ಇಷ್ಟಕ್ಕೆ ಕೃಷ್ಣಾ ನದಿ ಹರಿಯತ್ತೆ, ಗೊತ್ತಿದೆ ನಿಮ್ಗೆ ಕೃಷ್ಣಾ ನದಿ ಹರಿಯತ್ತೆ. ಸೊ ಹಂಗಾಗಿ ಚಿಕ್ಕಮಗಳೂರಿನ ವರಹಮೂಲ, ಗಂಗಾ ಮೂಲಗಳಲ್ಲಿ ಹುಟ್ಟತಕ್ಕಂತ ತುಂಗಭದ್ರಾ, 2 ನದಿಗಳಿವು, ತುಂಗಾ ಮತ್ತೆ ಭದ್ರಾ. ಇವೆರಡೂ ಬಂದು ಸೇರ್ತವೆ ಕೂಡ್ಲಿಗಿನಲ್ಲಿ. ನೆನ್ಪಿಟ್ಕೊಳ್ಳಿ, ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಹತ್ರ ಕೂಡ್ಲಿಗಿಯಲ್ಲಿ ಇವೆರಡು ಬಂದು ಸೇರ್ಕೊಳ್ತವೆ. ಮುಂದೆ ಹೀಗೆ ಹರಿಯತ್ತೆ ತುಂಗಾ ಭದ್ರಾ. ಕರ್ನಾಟಕವನ್ನ 2 ಭಾಗಗಳಾಗಿ ವಿಭಜನೆ ಮಾಡ್ತದ್ದು. ಕರ್ನಾಟಕವನ್ನ 2 ಭಾಗಗಳಾಗಿ ಅಂದ್ರೆ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಅಂದ್ರೆ ತುಂಗಭದ್ರಾ ನದಿ ತೀರದ ಮೇಲ್ಭಾಗ ಮತ್ತು ಕೆಳಗಣ ಭಾಗಗಳಲ್ಲಿ ಈ ತರದ ಪ್ರಾಕೃತಿಕವಾಗಿ ಡಿವಿಷನ್ಸ್ ಗಳನ್ನ ನಾವು ನೋಡ್ಬೋದು. ಬಟ್ ಇದೇ ಭಾರತ ಕರ್ನಾಟಕದಲ್ಲಿ ಉದ್ದವಾಗಿ ಹರಿದೋಗಿ ಮುಂದೆ ಅದು ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಯನ್ನ ಮೆಹಬೂಬ್ ನಗರದ ಸಮೀಪದಲ್ಲಿ ಅದು ಜಾಯಿನ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ನಾವು ನೋಡಿರ್ಬೋದು ತುಂಗಾಕ್ಕೂ ಕೂಡ ಬ್ಯಾರೇಜ್ ಗಳನ್ನ ನಿರ್ಮಾಣ ಮಾಡಿದೀವಿ, ಭದ್ರಾಕ್ಕೂ ಬ್ಯಾರೇಜ್ ಗಳನ್ನ ನಿರ್ಮಾಣ ಮಾಡಿರ್ತೀವಿ. ಈ 2 ಬ್ಯಾರೇಜ್ ಗಳ ನಂತರ ನಮಗ್ ಬರೋದು ತುಂಗಭದ್ರಾ ಅಣೆಕಟ್ಟು ಪ್ಲಾನ್. ಅದು ನಿಮ್ಗೆ ಹೊಸಪೇಟೆ ಹತ್ರ, ಇದಕ್ಕೆ ಹಂಪೆ, ಹೊಸಪೇಟೆ ಎಲ್ಲ ಬರ್ತವಲ್ಲ, ಸೊ ಹೊಸಪೇಟೆಯ ಬಳಿ ಮಲ್ಲಾಪುರ ಅನ್ನೋ ಒಂದು ಪ್ರದೇಶ, ಗ್ರಾಮೀಣ ವಲಯ, ಅಲ್ಲಿ ನಾವು ಅದನ್ನ ತುಂಗಭದ್ರಾ ಡ್ಯಾಮ್ ಕೂಡ ಕಟ್ಟಿರ್ತಕ್ಕಂಥದ್ದು. ಮುಂದೆ ಈ ನದಿ ಹೋಗಿ ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಯನ್ನ ಸೇರ್ತದೆ. ಹೀಗೆ ಈ ಒಂದು ಕೃಷ್ಣಾ ನದಿಯನ್ನು ಸೇರಿದ ಮೇಲೆ ಈಗ ಅದ್ರ ಬಗ್ಗೆ ಯೋಜನೆ ಮಾಡಬೇಕು ಅಂದ್ರೆ ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಪ್ಲಾನ್. ಇದ್ರ ಜೊತೆ ಕೃಷ್ಣ ಏನಾದ್ರು ಸೇರ್ಕೊಳ್ತು ಅಂದ್ರೆ ಅವಾಗ ನಮ್ಗೆ ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ, ತೆಲಂಗಾಣ ಭಾಗಗಳು ಕೂಡ ಇದಕ್ಕೆ ಜಾಯಿನ್ ಮಾಡ್ತೀವಿ. ಆದ್ರೆ ಓನ್ಲಿ ತುಂಗಭದ್ರಾ ಪ್ಲಾನ್ ಅಂತ ಬಂದ್ರೆ ಆಂಧ್ರ ಮತ್ತೆ ಕರ್ನಾಟಕದ ಬಗ್ಗೆ ನಮ್ಗಿದು ಬರುತ್ತೆ. ದೆನ್ ಕರ್ನಾಟಕ ಮಹಾರಾಷ್ಟ್ರ ಬರೋದಿಲ್ಲ, ಒಡಿಸ್ಸಾಕ್ಕಂತ ಗೊತ್ತಿಲ್ಲ, ಕೇರಳಕ್ಕೂ ಹೋಗೋಣ. ಕರ್ನಾಟಕ ಕೇರಳ ಪ್ಲಾನ್ ಗಳೇನಾದ್ರು ಬಂದ್ರೆ ನಮ್ಮಲ್ಲಿ 1 ನದಿ ಯೋಜನೆಗೆ ಕರ್ನಾಟಕ ಮತ್ತು ಕೇರಳ ಜೊತೆ ನಮ್ಮಲ್ಲಿ ಬರುತ್ತೆ. ಅದು ಕಪಿಲ ಅಂತ ಕರಿತೀವಿ, ಕಪಿಲ ಆರ್ ಕಬಿನಿ ಅಂತ ಕರಿತೀವಲ್ಲ. ಈ ನದಿಗೆ ಯೋಜನೆ ಏನಾದ್ರು ಮಾಡೋದಾದ್ರೆ ಕರ್ನಾಟಕ ಮತ್ತು ಕೇರಳಗಳು ಒಪ್ಪಿಗೆಯನ್ನ ಪಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಅದು ಹುಟ್ಟುದು ಕೇರಳದಲ್ಲಿ, ಹರಿಯೋದು ಕರ್ನಾಟಕದ ಮುಖಾಂತರವಾಗಿ ಕಾವೇರಿ ನದಿಗೆ ಜಾಯಿನ್ ಆಗುತ್ತೆ. ಹಂಗಾಗಿ ಕಪಿಲ ಆರ್ ಕಬಿನಿ ಪ್ಲಾನ್ ಅಂತ ಬಂದ್ರೆ ಅದು ಕರ್ನಾಟಕ ಮತ್ತು ಕೇರಳಕ್ಕೆ ಸಂಬಂಧ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. 7ನೇ ಪ್ರಶ್ನೆ, ಕೈಗಾ ಅಣುಸ್ಥಾವರ ಇರುವ ಜಿಲ್ಲೆ ಯಾವುದು ಅಂತ. ಧಾರವಾಡ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ದೆನ್ ಚಿಕ್ಕಮಗಳೂರು. ಓಕೆ ಸ್ನೇಹಿತರೆ, ಈ ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್. ಉತ್ತರ ಕನ್ನಡ. ಸೊ ಓಕೆ, ಕೈಗಾ ಅಣುಸ್ಥಾವರ ಬರ್ತಕ್ಕಂಥದ್ದು ಉತ್ತರ ಕನ್ನಡ. ಯಾವ ನದಿ? ಕಾಳಿ ನದಿಯ ಎಡದಂಡೆ ಬಲದಂಡೆ ಅಂತ ಒಂದ್ಸರಿ SDNL ಪ್ರಶ್ನೆ ಕೇಳ್ಬಿಟ್ಟಿದ್ದಾನೆ. ಓಕೆ, ಇದಕ್ಕೆ ನಾವು ನೋಡ್ತಾ ಇರ್ತೀನಿ, ನೀವು ಕೂಡ ಕಮೆಂಟ್ ಮಾಡಿ. ಉತ್ತರ ಕನ್ನಡ ನಮ್ಮಲ್ಲಿ ಕಾರವಾರ ಭಾಗ ಏನ್ ಬರ್ತದೆ ಅಲ್ಲಿ ಕಾಳಿ ನದಿ ಕೂಡ ಹರಿಯುತ್ತೆ. ಕಾಳಿ ನದಿಯ ಯಾವ ದಂಡೆಯ ಮೇಲೆ ಅನ್ನೋ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಕಾಳಿ ನದಿ ನೋಡಿ ಈ ಕಡೆ ನಮ್ಗೆ ವೆಸ್ಟರ್ನ್ ಘಾಟ್ಸ್ ಇಂದ ಹಿಡಿದಿಟ್ಟು ಈ ಕಡೆ ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತೆ. ಹಿಂಗ್ ಹರಿದಾಗ ನಮ್ಗೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್, ಇದು ಲೆಫ್ಟ್, ಇದು ರೈಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕಾಳಿ ನದಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತಲ್ವಾ, ಅವಾಗ ಈ ಭಾಗ ಲೆಫ್ಟ್ ಆಗತ್ತೆ, ಇದು ರೈಟ್ ಆಗುತ್ತೆ. ಹಂಗಾಗಿ ಲೆಫ್ಟ್ ಬ್ಯಾರಿಯರ್ ಅಲ್ಲಿ ಕೂಡ ನಮ್ಗೆ ವೆರಿ ಇಂಪಾರ್ಟೆಂಟ್ ಯಾವುದು, ಈ ಕೈಗಾ ಅಣುಸ್ಥಾವರವನ್ನ ಕೂಡ ಕಟ್ಟಲಾಗಿದೆ. ಕೈಗಾ ಅಣುಸ್ಥಾವರ ಅಪ್ಡೇಟ್ಸ್ ನೋಡ್ಕೊಳ್ಬೇಕು. 800 ಮೆಗಾವ್ಯಾಟ್ ಸಾಮರ್ಥ್ಯಗಳನ್ನ ಈಗ ಅದಕ್ಕೆ ಹಾಕಲಾಗಿದೆ. ಬಟ್ ಸದ್ಯಕ್ಕೆ 400 ಮೆಗಾವ್ಯಾಟ್ಸ್ ಉತ್ಪಾದನೆ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ 800+ ಮೆಗಾವ್ಯಾಟ್ಸ್ ಅನ್ನು ಉತ್ಪಾದನೆ ಮಾಡೋ ಸಾಮರ್ಥ್ಯ ಕೂಡ ಹೊಂದಿದೆ. ಇನ್ನು ಕೈಗಾ ಅಣುಸ್ಥಾವರಗಳಲ್ಲಿ ಪ್ರತಿ ಬಾರಿ ನಿಮಗೆ ಕೇಳ್ತಾ ಇರ್ತಾರಲ್ವಾ. ಸೊ ಫಸ್ಟ್ ಮಹಾರಾಷ್ಟ್ರದ ತಾರಾಪುರ ಏನ್ ಬಂತು, ಮಹಾರಾಷ್ಟ್ರದ ತಾರಾಪುರದಲ್ಲಿ ಫಸ್ಟ್ ಆಗಿ ಕಟ್ಲಾಯ್ತು. ಆಮೇಲೆ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಚೈತಾಪುರ ಇನ್ ಗುಜರಾತ್ ಸೂರತ್ ಸಮೀಪದಲ್ಲಿ. ಮುಂದೆ ರಾಣಾ ಪ್ರತಾಪ್ ಸಾಗರ್ ನಿಮ್ಗೆ ರಾಜಸ್ಥಾನ್ ಕೂಡ ಬರುತ್ತೆ. ಓಕೆ, ರಾಣಾ ಪ್ರತಾಪ್ ಸಾಗರ್ ರಾಜಸ್ಥಾನದಲ್ಲಿ. ನರೋರಾ ಉತ್ತರ ಪ್ರದೇಶ್, ಯಾವುದು ನರೋರಾ ಉತ್ತರ ಪ್ರದೇಶದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಿಮಗೆ ಗೊತ್ತು. ಇನ್ನು ಸೌತ್ ಎಂಡ್ ಅಲ್ಲಿ ಬಂತಂದ್ರೆ ನಿಮ್ಗೆ ಆಂಧ್ರ ಪ್ರದೇಶ ಶ್ರೀಶೈಲಂ ಭಾಗಗಳು,
ಇನ್ನು ತಮಿಳ್ನಾಡಲ್ಲಿ 2 ನಿಮ್ಗೆ ಸಿಕ್ಕೇ ಸಿಗತ್ತೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ತಮಿಳ್ನಾಡು ಕುಡಂಕುಳಂ. ಓಕೆ, ಕುಡಂಕುಳಮೇ ಭಾರತದಲ್ಲಿ 2000+ ಮೆಗಾವ್ಯಾಟ್ಸ್ ಉತ್ಪಾದನೆ ಮಾಡ್ತಕ್ಕಂತ ಅತಿ ಹೆಚ್ಚು ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಸ್ ಅಂತಂದ್ರೆ ಕುಡಂಕುಳಂ ಪ್ರಾಜೆಕ್ಟ್ಸ್. ಓಕೆ, ಅಲ್ಲಿ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ, ಅದು ನಿಮಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಇದೆ. ಈಗ ಅಣುಸ್ಥಾವರದ ಬಗ್ಗೆ ಒಂದು ಪರಿಸರ ಹೋರಾಟ ಕೂಡ ನಡೀತು, ನೆನಪಿಡಿಕೊಳ್ಳಿ. ಈಗ ಅಣುಸ್ಥಾವರವನ್ನ ಸ್ಥಾಪನೆ ಮಾಡಬಾರದು ಅಂತ ಹೇಳಿ ಪರಿಸರ ಹೋರಾಟ ನಡೀತು. ಯಾಕೆ ಅಂತಂದ್ರೆ ಈ ಕೈಗಾ ಅಣುಸ್ಥಾವರದಲ್ಲಿ ನೀವು ಬಳಸುವಂತಹ ಯುರೇನಿಯಂ ಏನಿದೆ, ಯುರೇನಿಯಂ, ಓಕೆ, ಯಾವ ಜಡ ಅನಿಲಗಳನ್ನೆಲ್ಲ ಬಳಸ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ ನಿಮ್ಗೆ. ಯುರೇನಿಯಂ, ಥೋರಿಯಂ, ಪ್ಲುಟೋನಿಯಂ, ಈ ತರದ ಅನೇಕ ಒಂದು ಜಡ ವಸ್ತುಗಳನ್ನು ಕೂಡ ಬಳಸ್ತಾರೆ. ಯುರೇನಿಯಂ 235 ಕೂಡ ಬಳಕೆ ಮಾಡ್ತಾರೆ. ಈ ಯುರೇನಿಯಂ ಏನಾದ್ರೂ ಕೈಗಾ ಅಣುಸ್ಥಾವರದಲ್ಲಿ ಅದರ ಒಂದು ವಿಭಜನೆ ಮಾಡುವ ಸಂದರ್ಭದಲ್ಲಿ ಏನಾದ್ರೂ ಸೋರಿಕೆ ಉಂಟಾದ್ರೆ, ನೆನಪಿಟ್ಕೊಳ್ಳಿ, ಸೋರಿಕೆ ಉಂಟಾದ್ರೆ ಅದರ ವಿಕಿರಣಗಳು ಏನಾದರೂ ಗಾಳಿಯಲ್ಲಾಗಲಿ ಅಥವಾ ನೀರಿನಲ್ಲಾಗಲಿ ಅಥವಾ ವಾತಾವರಣದಲ್ಲಾಗಲಿ ಯಾವುದೇ ರೀತಿಯಲ್ಲೂ ಬಂದ್ರೆ ಅದು ಪಲ್ಯೂಟ್ ಆಗತ್ತೆ. ಇದರಿಂದಾಗಿ ಅನೇಕ ರೀತಿಯ ಕ್ಯಾನ್ಸರ್ ಕಾಯಿಲೆಗಳಿಗೆ ತುತ್ತಾಗತ್ತೆ ಅಂತ ಹೇಳಿ ಕೂಡ ಈ ಪರಿಸರ ಹೋರಾಟ ಕೂಡ ಮಾಡಿದ್ರು. ಹಾಗೆ ಮಾಡಿದಂತ ಅತಿ ದೊಡ್ಡ ಪರಿಸರ ಹೋರಾಟಗಾರರು ಕೆ ಶಿವರಾಮ್ ಕಾರಂತರು, ನೆನ್ಪಿಟ್ಕೊಳ್ಳಿ. ಕೆ ಶಿವರಾಮ್ ಕಾರಂತರು ಕೈಗಾ ಅಣುಸ್ಥಾವರ ವಿರೋಧಿ ಹೋರಾಟ ಕೂಡ ನಮ್ಮಲ್ಲಿ ನಡೀತು. ಏನೇ ಹೋರಾಟ ನಡೆದ್ರು ಕೂಡ ಅದು ಮುಂದುವರ್ಸ್ಕೊಂಡು ಬಂದ್ರು. ಅದಾದ್ಮೇಲೆ ಮಂಗಳೂರಿನ SEZ ಬಗ್ಗೆ ಕೂಡ ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡಬೇಕು ಅಂತ ಹೇಳಿ ಮಂಗಳೂರಲ್ಲಿ ಮಾಡಿದಾಗಲೂ ಕೂಡ ಕೈಗಾ ಪ್ರಾಜೆಕ್ಟ್ ನೆಕ್ಸ್ಟ್ ಹೋರಾಟಗಳಲ್ಲಿ ಕೂಡ ಇದನ್ನು ಕೂಡ ಮಾಡಿದ್ರು ಅವರು. ಹಾಗಾಗಿ ಇವೆಲ್ಲ ನಿಮ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಪರಿಸರ ಹೋರಾಟದಲ್ಲಿ ಕೈಗಾದ ಹಿಂದೆ ಮುಂದೆ ಓದ್ಕೊಳ್ಬೇಕು. ನೆಕ್ಸ್ಟ್ ಬರೋಣ, 8ನೇ ಕ್ವಶನ್ಸ್ ಇದೆ ನೋಡಿ. ಭೂಮಿಗೆ ಅತಿ ಹತ್ತಿರದಲ್ಲಿರುವ ಗ್ರಹ, ಇದು ಕೇಳಿರೋದು ಭೂಮಿಗೆ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಈ ಪ್ರಶ್ನೆಗೆ ಇಲ್ಲಿ ಕರೆಕ್ಟ್ ನೋಡಿ, ಶುಕ್ರ ಕೊಟ್ಟಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಿರೋದು, ಶುಕ್ರ ಕೊಟ್ಟಿದ್ರೆ ಕನ್ಫ್ಯೂಸ್ ಆಗಿರೋದು, ಕೊಟ್ಟಿರೋದು ಒಂದೇ, ಯಾವುದು? ಮಂಗಳ. ಹಾಗಾಗಿ ನಮ್ಗೆ ಭೂಮಿಗೆ ಅತಿ ಹತ್ತಿರದಲ್ಲಿರುವ ಗ್ರಹ ಯಾವುದು ಅಂತ ಕೊಟ್ರೆ, ಸೊ ದಟ್ಸ್ ಒನ್ ಈಸ್ ಮಂಗಳ, ರೈಟ್ ಆನ್ಸರ್. ನಿಮ್ಗೆ ಶುಕ್ರ ಕೊಟ್ಟಿದ್ರೆ ನೀವು ಶುಕ್ರನ್ನು ಹಾಕಬೇಕಾಗತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್, ನೆನಪಿಡಿಗಳಿ. ಈ ಒಂದು ವಿಚಾರದಲ್ಲಿ ಬಹಳ ಅದ್ಭುತವಾಗಿ ತಿಳ್ಕೊಳ್ಬಹುದು ನೀವು. ಹಿಯರ್ ಇಟ್ ಇಸ್ ಭೂಮಿ, ಭೂಮಿಗೆ ಈ ಕಡೆ ಶುಕ್ರ, ಈ ಕಡೆ ಮಂಗಳ. ಓಕೆ, ಹಾಗಾಗಿ ಇವೆರಡೂ ಕೂಡ ಭೂಮಿಗೆ ಹತ್ತಿರವಿರ್ತಕ್ಕಂಥ ಗ್ರಹಗಳೇ. ಅದರಲ್ಲಿ ಶುಕ್ರ ಕೊಟ್ರೆ ಶುಕ್ರಕ್ಕೂ ಹಾಕ್ಬೇಕು ನೀವು, ಶುಕ್ರ ಇರಲಿಲ್ಲ ಅದರ್ವೈಸ್ ಮಂಗಳಕ್ಕೂ ಕೂಡ ನೀವು ಅದನ್ನ ಹಾಕಬೇಕಾಗತ್ತೆ. ಅತ್ಯಂತ ದೊಡ್ಡ ಗ್ರಹ ಅಂತ ಕರೆದ್ರೆ ಸೊ ಗುರು ಗ್ರಹ, ಮತ್ತು ದೈನಂದಿನ ಚಲನೆ ಅಂತ ಕರಿತೀವಲ್ವಾ, ಅತ್ಯಂತ ಫಾಸ್ಟ್ ಆಗಿ ದೈನಂದಿನ ಚಲನೆ ಮಾಡ್ತಕ್ಕಂಥದ್ದು 9 hour ಪ್ಲಸ್, 9 ಗಂಟೆ ಒಳಗೆ ಒಂದಿನ ಮುಗಿದೋಗೋ ಗ್ರಹ ಯಾವುದು ಅಂತಂದ್ರೆ, ಸೊ ನಮ್ಮಲ್ಲಿ ನೋಡಿ 24 ಗಂಟೆಗೆ ಒಂದಿನ ಮಾಡ್ತೀವಿ, ಆದ್ರೆ ಗುರುಗ್ರಹದಲ್ಲಿ ಇದ್ರೆ ನಾವು 9 ಗಂಟೆಗೆ ಒಂದಿನ ಆಗೋಗ್ತಾ ಇತ್ತು. ಹಂಗಾಗಿ ವೆರಿ ರೇರ್, ಅತಿ ದೀರ್ಘ ದಿನವನ್ನ ಮಾಡ್ತಕ್ಕಂಥದ್ದು ಬುಧ ಗ್ರಹದಲ್ಲಿ, ತಿರ್ಗದೇ ಇಲ್ಲ. ಭೂಮಿಗೆ ಸೂರ್ಯನಿಗೆ ಸಮೀಪದಲ್ಲಿರುವ ಗ್ರಹ ಅಂದ್ರೆ ಬುಧ. ದೂರದಲ್ಲಿರೋದು ಗ್ರಹ ಯಾವುದು ಅಂತಂದ್ರೆ ನೆಪ್ಚೂನ್. ಅದು ಕೂಡ ಸುಮಾರು 167 ಇಯರ್ಸ್, 167 ವರ್ಷಗಳಿಗೆ ಒಂದ್ ಸುತ್ತ ಮಾಡ್ತಕ್ಕಂಥದ್ದು ಅದಕ್ಕಿದೆ. ಹಾಗಾಗಿ ಭೂಮಿಗೆ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಇನ್ನೂ ಕೂಡ ಹೇಳ್ಬೋದು ಪೀಲಿಯನ್, ಅಪ್ಹೀಲಿಯನ್, ಇವೆರಡು ಡೇಟ್ ಗಳನ್ನ ಕೂಡ ನೆನಪಿಟ್ಕೊಳ್ಳಿ. ಪೀಲಿಯನ್ ಮತ್ತೆ ಅಪ್ಹೀಲಿಯನ್ ಇವೆರಡು ಕೂಡ ಹತ್ತಿರವಾಗಿರ್ತಕ್ಕಂಥ ದಿನ ಮತ್ತೆ ದೂರವಾಗಿರ್ತಕ್ಕಂಥ ದಿನ, ಇವೆರಡೂ ಕೂಡ ನಿಮ್ಗೆ ಗೊತ್ತಾಗ್ಬೇಕು. ಹಾಗಾಗಿ ನಿಮ್ಗೆ ಈ ನೆಪ್ಚೂನ್ಸ್ ವೆರಿ ಇಂಪಾರ್ಟೆಂಟ್ ಆಗಿ, ಮತ್ತೆ ಇವೆಲ್ಲ ಮಧ್ಯ ಸಿಂಪಲ್ ಆಗಿ ನಮ್ಗೆ ಇದನ್ನ ಕೇಳ್ತಾನೆ ಪ್ರಶ್ನೆಗಳು. ಹಂಗಾಗಿ ಇವೆಲ್ಲ ನಿಮ್ಗೊಂದ್ ಸ್ವಲ್ಪ ಗೊತ್ತಾಗಬೇಕಾಗಿರ್ತದೆ. ಓಕೆ, ಸೊ ಇದು 8ನೇ ಪ್ರಶ್ನೆ. 9ನೇ ಪ್ರಶ್ನೆ ಏನಿದೆ ನೋಡೋಣ. ಕ್ವಶನ್ ನಂಬರ್ 9, ಜೋಗ ಫಾಲ್ಸ್ ಯಾವ ಜಿಲ್ಲೆಯಲ್ಲಿದೆ ಅಂತ? ಶಿವಮೊಗ್ಗ, ಮಂಡ್ಯ, ಬಿಜಾಪುರ, ಕಾರವಾರ. ಓಕೆ ಸ್ನೇಹಿತರೆ, ಜೋಗ ಫಾಲ್ಸ್ ಬರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆನಲ್ಲಿ ಬರ್ತದೆ. ಓಕೆ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿಗೆ ಈ ಒಂದು ಜೋಗ್ ಫಾಲ್ಸ್ ಗಳನ್ನ ನಾವು ನೋಡ್ಬೋದು. ಜೋಗ ಫಾಲ್ಸ್ ನಿಮಗೆ ಗೊತ್ತಿದೆ, ಶರಾವತಿ ನದಿ, ಶರಾವತಿ ಕನ್ನಡ ನಾಡ ಭಾಗೀರಥಿ, ಪುಣ್ಯವಂತರು ಬರ್ತಾರಿಲ್ಲಿ ದಿನಂ ಪ್ರತಿ, ಸಾವು ನೋವು ಸುಳಿಯೋದಿಲ್ಲ ಕರಾಮತಿ, ಆ ಮಲ್ಲೇಶನ ನೆನೆಯುತ್ತಿದ್ರೆ ಜೀವನ್ ಮುಕ್ತಿ ಅಂತ. ಓಕೆ, ಹೌದು, ನಮ್ಮ ಜಿಲ್ಲೆ ಶಿವಮೊಗ್ಗ, ಶಿಕಾರಿಪುರ ತಾಲೂಕು. ಹಂಗಾಗಿ ಶರಾವತಿ ನಮ್ಗಿಲ್ಲಿ ಸಾಗರದಲ್ಲಿ ಈ ಜೋಗ್ ಫಾಲ್ಸ್ ಬರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಮಂಡ್ಯ ಬರ್ತದಲ್ಲಿ ನಿಮ್ಗೆ ಗಗನ ಚುಕ್ಕಿ. ಅಲ್ಲಿ ನಿಮ್ಗೆ ಮಂಡ್ಯ ಮತ್ತೆ ಚಿಕ್ಕಮಂಗ್ಳೂರು ಇದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇದೆ ಬಹಳಷ್ಟು ಜನರಿಗೆ.
ಕಾವೇರಿಯಿಂದ ಸೃಷ್ಟಿಯಾಗ್ತಕ್ಕಂಥ ಗಗನಚುಕ್ಕಿ ಭರಚುಕ್ಕಿ ಇದೆಯಲ್ಲ, ಅದು 2 ಸ್ಟೇಟಿಗೆ ಅಲ್ಲ 2 ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ಫಾಲ್ಸ್ ಅದು. ಹಂಗಾಗಿ ಗಗನಚುಕ್ಕಿ ಮತ್ತೆ ಭರಚುಕ್ಕಿಗಳು ಅದು ಕೂಡ ನಿಮ್ಗೆ ನೆನಪಿರ್ಲಿ. ಇನ್ ಕಾರವಾರಗಳಿಗೆ ಬಂದ್ರೆ ನಿಮ್ಗೆ ಸೂಫಾ ಅಣೆಕಟ್ಟು ಕಾಳಿ ನದಿಗೆ ಹಾಕಿರ್ತಕ್ಕಂಥದ್ದು, ಮತ್ತೆ ಸಾತೋಡಿ ಫಾಲ್ಸ್ ಏನ್ ಬರ್ತದೆ ಕರಾವಳಿಗೆ ಸಂಬಂಧಪಟ್ಟದ್ದು, ಅದು ಕೂಡ ನಮ್ಗಲ್ಲಿ ಸಿಗತ್ತೆ. ಹಂಗಾಗಿ ವೆರಿ ಇಂಪಾರ್ಟೆಂಟ್, ಇವೆಲ್ಲ ಕೂಡ ನೀವು ನೆನಪಿಡ್ಕೋಬೇಕು. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 10 ಏನ್ ಹೇಳುತ್ತೆ ಅಂತ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗುವಂತ ಪ್ರದೇಶ ಯಾವುದು ಅಂತ. ಕಾರವಾರ, ಹುಬ್ಳಿ, ಆಗುಂಬೆ, ಮಂಗಳೂರು. ಸ್ನೇಹಿತರೆ ನೆನಪಿರ್ಲಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗುವ ಪ್ರದೇಶ ಆಗುಂಬೆ. ನೆನಪಿಡ್ಕೊಳ್ಳಿ. ಕೆಲವು ವೆಬ್ಸೈಟ್ ಗಳು ನಿಮ್ಮನ್ನು ದಿಕ್ ತೆಪ್ಸ್ತಾ ಇರ್ತವೆ, ಕೆಲವು ವೆಬ್ಸೈಟ್ ಗಳಲ್ಲಿ ನಿಮ್ಗೆ ದಿಕ್ ತೆಪ್ಸ್ತದೆ. ಹಂಗಾಗಿ ವೆರಿ ಇಂಪಾರ್ಟೆಂಟ್. ಆಗುಂಬೆ ಇವಾಗ ನಮ್ಗೆ ಇರ್ತಕ್ಕಂತ ಅತಿ ಹೆಚ್ಚು ಮಳೆ ದಾಖಲಾಗುವ ಪ್ರದೇಶ. ಓಕೆ, ಆದ್ರೆ ಕೆಲವು ವೆಬ್ಸೈಟ್ ಗಳು ನಿಮ್ಗೆ ಹುಲಿಕಲ್ ಅಂತ ಹಾಕಿರ್ತಾವ. ಹುಲಿಕಲ್ ಇಟ್ಸ್ ಎ ರಾಂಗ್. ಯಾಕೆ ಅಂತ ಹೇಳ್ತೀನಿ. ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತದೆ ಅಂತ ದಾಖಲು ಮಾಡೋದು ನಮ್ಗೆ ಇಂಡಿಯನ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಅದನ್ನ ತೀರ್ಮಾನ ಮಾಡೋದು. IMD ಅಂತ ಕರಿತೀವಿ, ಇಂಡಿಯನ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ತೀರ್ಮಾನ ಮಾಡೋದು. ಅವ್ರು ತೀರ್ಮಾನ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕನಿಷ್ಠ 30 ವರ್ಷಗಳ ಟ್ಯಾಲಿ ತಗೋತಾರೆ. 30 ಇಯರ್ಸ್. 30 ವರ್ಷದಲ್ಲಿ ಆ ಪ್ರತಿ ವರ್ಷ ಬೀಳುವ ಮಳೆಯ ಪ್ರಮಾಣವನ್ನ ದಾಖಲು ಮಾಡ್ಕೊಳ್ತಾರೆ. ಮಳೆಯ ಪ್ರಮಾಣವನ್ನ ದಾಖಲು ಮಾಡ್ಕೊಂಡ್ಬಿಟ್ಟು ಅದರ ಅವರೇಜ್ ಅನ್ನ ತೆಗೀತಾರೆ. ಅವರೇಜ್ ತೆಗೆದಾಗ ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬಂದಿದೆಯೋ ಅದನ್ನ. ಹಂಗಾಗಿ ಆಗುಂಬೆ ಈಗ್ಲೂ ಕೂಡ ಲಾಸ್ಟ್ ಡಿಕೇಡ್ ಇನ್ 3 ಡಿಕೇಡ್ಸ್ ಅಂತ ಕರಿತೀವಿ, ಲಾಸ್ಟ್ 30 ಇಯರ್ಸ್ ಡಿಕೇಡ್ಸ್ ತಗೊಂಡಾಗ್ಲೂ ಆಗುಂಬೆನೆ ಹೈಯೆಸ್ಟ್ ಬರ್ತಾ ಇದೆ. ಹಂಗಾಗಿ ಹುಲಿಕಲ್ಲಲ್ಲಿ ಯಾವ್ದೋ 1-2 ವರ್ಷ ಹೈಯೆಸ್ಟ್ ಮಳೆ ಬೀಳ್ಬೋದು. ಇವತ್ತು ಯಾವ್ದೋ ಒಂದು ತಾಲೂಕಲ್ಲಿ ಹೈಯೆಸ್ಟ್ ಮಳೆ ಬೀಳುತ್ತೆ ಅಂದ ತಕ್ಷಣ ಆ ತಾಲೂಕನ್ನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಹೇಳಕ್ಕಾಗಲ್ಲ. ಇನ್ ಬಿಟ್ವೀನ್ ಆಫ್ ಡಿಕೇಟ್ಸ್ ಅಲ್ಲಿ ಅದನ್ನ ತೀರ್ಮಾನ ಮಾಡಬೇಕು. ಮಾಡಿದಾಗ ಇಂಡಿಯನ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅನೌನ್ಸ್ ಮಾಡ್ತಾರೆ. ಕಳೆದ 30 ವರ್ಷಗಳ ಒಂದು ಮಳೆಯ ಪ್ರಮಾಣವನ್ನ ನೋಡಿದಾಗ ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬಂದಿದೆ, ಸರಾಸರಿ ಮಳೆ ಅಂತ ತೆಗಿತಾರೆ ಅವರು. ಅವರೇಜ್ ತೆಗೆದಾಗ ಹೈಯೆಸ್ಟ್ ಯಾವ್ದು ಬಂತೋ ಆ ಪ್ರದೇಶವನ್ನ ಘೋಷಣೆ ಮಾಡ್ತಾರೆ. ದಟ್ಸ್ ವೈ ಆಗುಂಬೆ ಇದುವರೆಗೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗ್ತಕ್ಕಂಥದ್ದು. ನೋಡಿ, ಈಗ ಇಡೀ ಭಾರತದಲ್ಲಿ ನೀವು ನೋಡ್ಬೋದು, ಭಾರತದಲ್ಲಿ ಮೇಘಾಲಯ ಪ್ಲಾಟ್ಯೂನಲ್ಲಿ ಬರ್ತಕ್ಕಂತಹ ಬಹಳ ಹಿಂದೆ ನಾನ್ ಓದುವಾಗ ಚಿರಾಪುಂಜಿ ಇತ್ತು. ಬಟ್ ನಿಮ್ ಕಾಲಕ್ಕೆ ಈ ಸಿಲೆಬಸ್ ಏನಾಗಿದೆ, ಮೌಸಿನ್ ರಾಮ್ ಆಗಿದೆ ಅಲ್ವಾ. ಮೌಸಿನ್ ರಾಮ್ ಇದೆ. ಮೌಸಿನ್ ರಾಮ್ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಅಂದ್ರೆ ನೋಡಿ, ಚಿರಾಪುಂಜಿ ಮೌಸಿನ್ ರಾಮ್ ಯಾಕೆ ಆಯ್ತು ಅಂತಂದ್ರೆ, ಲಾಸ್ಟ್ ಡಿಕೇಟ್ಸ್ ಗಳನ್ನ ಅವರೇಜ್ ತೆಗೆದಾಗ 1140 ಸೆಂಟಿಮೀಟರ್ ಅವರೇಜ್ ಬಂತು. 1140 ಸೆಂಟಿಮೀಟರ್ ಆನಮ್ ಪರ್ ಅವರೇಜ್. ಹೀಗೆ ಮಳೆ ಬಂದಿದ್ರಿಂದಾಗಿ ಮೌಸಿನ್ ರಾಮ್ ಅನ್ನ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಘೋಷಣೆ ಮಾಡಿದ್ರು. ಚಿರಾಪುಂಜಿಯನ್ನ ವರ್ಲ್ಡ್ ಸೆಕೆಂಡ್ ರ್ಯಾಂಕ್ ಅಲ್ಲಿ ಇದೀವಿ. ವರ್ಲ್ಡ್ ರ್ಯಾಂಕ್ ಅಲ್ಲಿ ಫಸ್ಟ್ ಮೌಸಿನ್ ರಾಮ್, ಸೆಕೆಂಡ್ ಬಂದ್ರೆ ಚಿರಾಪುಂಜಿ ಕೂಡ ಇದೆ. ಎಲ್ಲಿ ಬರ್ತಾವ ಇವು? ಮೇಘಾಲಯ ಪ್ರಸ್ಥಭೂಮಿ, ಮೇಘಾಲಯನ್ ಪ್ಲಾಟ್ಯೂನ್ ಅಲ್ಲೇ ಬರ್ತಾವ. ಮೇಘಾಲಯದಲ್ಲಿ ಯಾಕೆ ಬರ್ತದೆ, ಹೈಯೆಸ್ಟ್ ಮಳೆ ಅಲ್ಲಿ ಯಾಕೆ ಆಗ್ತದೆ ಅಂತಾನೂ ಕೂಡ ನೀವು ನೆನಪಿಡಿಕಬೇಕು. ಓಕೆ, ಮೇಘಾಲಯದಲ್ಲಿ ಹೈಯೆಸ್ಟ್ ಮಳೆ ಆಗ್ತಕ್ಕಂಥದ್ದು ಈ ಭಾಗದಲ್ಲಿ. ನೋಡಿ, ಮೇಘಾಲಯ ಬರುತ್ತೆ. ಮೇಘಾಲಯದಲ್ಲಿ 3 ಪರ್ವತ ಶ್ರೇಣಿಗಳು ಬರ್ತಾವ. ಖಾಸಿ, ಗ್ಯಾರೋ, ಜಯಂತಿಯಾ ಅಂತ ಕೂಡ ಬರ್ತಾವ. ಖಾಸಿ, ಗ್ಯಾರೋ, ಜಯಂತಿಯಾ 3 ಬೆಟ್ಟಗಳ ಶ್ರೇಣಿಯ ಈ ಭೂ ಪ್ರದೇಶದಲ್ಲಿ ನಮ್ಗೆ ಮೇಘಾಲಯ ಪ್ಲಾಟ್ಯೂ ಸಿಗುತ್ತೆ. ಮೇಘಾಲಯ ಪ್ಲಾಟ್ಯೂಸ್ ಅಲ್ಲಿ ಈ ಭಾಗದಿಂದ ಹೋಗ್ತಕ್ಕಂತಹ ಎಲ್ಲಾ ಮಳೆಯ ಒಂದು ಮುಂಗಾರು ಮಳೆಗಳು ಇಲ್ಲಿಗೆ ಹೋಗಿ ಬಡಿತವೆ. ಮತ್ತೆ ಈ ಕಡೆ ಗುಜರಾತ್ ಭಾಗದಿಂದ ಎಂಟ್ರಿ ಆಗ್ತಕ್ಕಂಥವು ಇಲ್ಲಿ ಬರ್ತವೆ. ಇಲ್ಲಿಂದ ಟರ್ನ್ ಹಿಂಗೆ ಟ್ವಿಸ್ಟ್ ಆಗೋದು ಮೇಲೆ ಡೆಲ್ಲಿ ಕಡೆ. ಹಂಗಾಗಿ ಈ ಪ್ರದೇಶಗಳಲ್ಲಿ ಏನಾಗುತ್ತೆ, ಅತಿ ಹೆಚ್ಚು ಮಳೆ ನಮ್ಗೆ ಕಂಡು ಬರ್ತದೆ. ನೆನಪಿಟ್ಕೊಳ್ಳಿ, ಖಾಸಿ, ಗ್ಯಾರೋ, ಜಯಂತಿಯ ಬೆಟ್ಟಗಳ ಶ್ರೇಣಿ ಈ ಒಂದು ಅತಿ ಹೆಚ್ಚು ಮಳೆಗೆ ಕಾರಣ ಆಗಿರುತ್ತೆ. ಓಕೆ, ರೈಟ್. ಮುಂದಿನ ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಕಾವೇರಿ ನದಿ ಹುಟ್ಟುವ ಜಾಗ ಕೇಳಿದ್ದಾರೆ. ಸ್ಥಳಕಾವೇರಿ, ಕೃಷ್ಣರಾಜಸಾಗರ, ಮೆಟ್ಟೂರು, ಐಹೊಳೆ ಅಂತಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ಈಸಿಯೆಸ್ಟೇ ಉತ್ತರ. ಕಾವೇರಿ ನದಿ ಹುಟ್ಟುವ ಜಾಗ ಅಂತ ಕೇಳಿಲ್ಲ. ದಿಸ್ ಒನ್ ಇಸ್ ಆನ್ಸರ್. ಸ್ಥಳಕಾವೇರಿಯಲ್ಲಿ ಹುಟ್ಟುತ್ತದೆ. ಲೋಕಲ್ ಪ್ಲೇಸ್ ಭಾಗಮಂಡಲ ಅಂತ ಕೂಡ ಕರಿತೀವಿ. ಭಾಗಮಂಡಲ ಪ್ರದೇಶ ಅಲ್ಲಿ ನಮ್ಗೆ ಏನಾಗತ್ತೆ, ಈ ಒಂದು ಕಾವೇರಿ ನದಿ ಹುಟ್ಟುತ್ತೆ. ಓಕೆ,
ಹಂಗಾಗಿ ವೆರಿ ಇಂಪಾರ್ಟೆಂಟ್, ಕಾವೇರಿ ನದಿ ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ ಹುಟ್ಟತಕ್ಕಂತ ಈ ನದಿ ತಲಕಾವೇರಿ ಮುಂದೆ ಹೀಗೆ ಹರಿದ್ಬಿಟ್ಟು ತಮಿಳುನಾಡು ಮುಖಾಂತರ ಬಂಗಾಳ ಕೊಲ್ಲಿಯನ್ನ ಸೇರುತ್ತಲ್ವಾ, ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಹಂಗ ಸೇರುವಾಗ ಕಾವೇರಿ ನದಿಗೆ ಸಂಬಂಧಪಟ್ಟಂಗೆ ಮೂರು ಸ್ಟೇಟ್ಗಳು ಒಂದು ಸೆಂಟ್ರಲ್ ಯೂನಿಟರೀಸ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಕೇಂದ್ರಾಡಳಿತ ಪ್ರದೇಶ ಕೂಡ ಬರ್ತದೆ ಅಲ್ವಾ. ಯಾವುದು ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಕರಿತೀವಲ್ಲ ಅದು ಬಿಟ್ರೆ ನಮ್ಗೆ ಕರ್ನಾಟಕ, ದೆನ್ ಕೇರಳ, ದೆನ್ ಕರ್ನಾಟಕ, ದೆನ್ ತಮಿಳುನಾಡು, 3 ಸ್ಟೇಟ್ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಈ ಕಾವೇರಿ ನದಿ ಜಲಾನಯನ ವ್ಯಾಪ್ತಿಯಲ್ಲಿ ಈ ಒಂದು ಕಾವೇರಿ ನದಿಗೆ ಸಂಬಂಧಪಟ್ಟಂತಹ ಚರ್ಚೆಗಳು ವಿಚಾರಗಳು ಕೂಡ ನಡೀತಾನೆ ಇರ್ತದೆ. ಹಾಗಾಗಿ ನಮ್ಮಲ್ಲಿ ತಲಕಾವೇರಿಯಲ್ಲಿ ಕಟ್ತೀವಿ. ನೆಕ್ಸ್ಟ್ ಕಾವೇರಿಗೆ ನಮ್ಮ ಕರ್ನಾಟಕದಲ್ಲಿ ಕೃಷ್ಣರಾಜ ಸಾಗರ ಇಟ್ಸ್ ಎ ಡ್ಯಾಮ್ ಇದು. ಓಕೆ, ವಿಶ್ವೇಶ್ವರಯ್ಯನವರ ಒಂದು ಹೆಸರನ್ನು ಇಡ್ಲಾಯ್ತು. ವಿಶ್ವೇಶ್ವರಯ್ಯನವರು ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಮಿರ್ಜಾ ಇಸ್ಮಾಯಿಲ್ ಅವ್ರ ಕಾಲದವರೆಗೂ ಕೂಡ ಇದರ ಕಂಪ್ಲೀಟ್ ವರ್ಕ್ ಕೂಡ ನಡೀತು. ಯಾವುದು ಕೃಷ್ಣರಾಜ ಸಾಗರದ್ದು. ಕಾವೇರಿ ಗೊತ್ತು. ಮೆಟ್ಟೂರು ಇದು ತಮಿಳುನಾಡಲ್ಲಿ ಕಾವೇರಿಗೆ ಕಟ್ಟಿರ್ತಕ್ಕಂಥ ಆಣೆಕಟ್ಟು. ಓಕೆ, ಮೆಟ್ಟೂರು. ಕೃಷ್ಣರಾಜ ಸಾಗರದಿಂದ ನೀರ್ ಬಿಟ್ರೆ ನೆಕ್ಸ್ಟ್ ಆ ನೀರ್ ಹೋಗಿ ಸ್ಟಾಕ್ ಆಗೋದು ಎಲ್ಲಿ ಅಂದ್ರೆ ಮೆಟ್ಟೂರು ಡ್ಯಾಮ್ ಅಲ್ಲಿ ಸ್ಟಾಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ಕಮೆಂಟ್ ಮಾಡಿ ನೋಡೋಣ. ಐಹೊಳೆ ಯಾವ ನದಿಯ ದಂಡೆಯ ಮೇಲಿದೆ? ಐಹೊಳೆ. ನೆನಪಲ್ಲಿ ಸ್ನೇಹಿತರೆ, ಐಹೊಳೆ ಬರ್ತಕ್ಕಂಥದ್ದು ಮಲಪ್ರಭಾ ನದಿ ದಂಡೆಯ ಮೇಲೆ ಐಹೊಳೆ ಕೂಡ ನಾವು ಕಾಣ್ಬೋದು. ಇದು ನಿಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ ನೋಡಿ, ಇದನ್ನೇ ಕೃಷ್ಣರಾಜ ಸಾಗರ ಅಣೆಕಟ್ಟು ಮಾತಾಡಿದ್ವಿ ನಾವು. ಕಾವೇರಿ ನದಿಗೆ ಕಟ್ಟಿರ್ತಕ್ಕಂಥ ಅಣೆಕಟ್ಟಿದು ಕೃಷ್ಣರಾಜ ಸಾಗರ ಅಣೆಕಟ್ಟು. ಓಕೆ, ದೆನ್ ಭದ್ರಾಕ್ಕೂ ಕೂಡ ಬೇರೆ, ತುಂಗಾಕ್ಕೂ ಬೇರೆ. ಇವೆರಡು ಸೇರಿಸಿದ್ರೆ ತುಂಗಾಭದ್ರಾ. ತುಂಗಾಭದ್ರಾ ಅಂತ ಬಂದ್ರೆ ಹೊಸಪೇಟೆನಲ್ಲಿ ಹಾಕಿರ್ತೀವಿ. ಇನ್ನು ಗಾಜನೂರು ಭಾಗದಲ್ಲಿ ನಮ್ಗೆ ನೋಡ್ತೀವಿ, ಗಾಜನೂರು ಬ್ಯಾರೇಜಸ್ ಗಳಲ್ಲಿ ಕೂಡ ಇದು ನಿಮಗೆ ಕೂಡ ಸಿಗ್ತದೆ. ವರಹಮೂಲ ಮತ್ತು ಗಂಗಾ ಮೂಲದಲ್ಲಿ ಹುಟ್ಟತಕ್ಕಂಥದ್ದು ಇವೆರಡು ಚಿಕ್ಕಮಂಗ್ಳೂರಲ್ಲಿ. ಅವೆರಡು ಕೂಡ ನಿಮ್ಗೆ ತುಂಗಾ ಭದ್ರದ ಬಗ್ಗೆ ಗೊತ್ತಾಗಬೇಕು. ಇನ್ನು ಕೃಷ್ಣಾ ನದಿಯ ಉಪನದಿ ಇದು ಭೀಮಖೇಡ್ ಭಾಗಗಳೇನ್ ಬರ್ತಾವ ವೆಸ್ಟರ್ನ್ ಘಾಟ್ಸ್ ನ ಪ್ರದೇಶ, ಮಹಾರಾಷ್ಟ್ರ ಅಲ್ಲಿ ಹುಟ್ಟುತ್ತೆ. ಕರ್ನಾಟಕದ ಬರಪೀಡಿತ ಜಿಲ್ಲೆಗಳಲ್ಲಿ ಹರಿಯುವ ನದಿ ಅಂತ ಕೂಡ ಕರೀತಾರೆ ಇದನ್ನ. ಕರ್ನಾಟಕದ ಬರಪೀಡಿತ ಜಿಲ್ಲೆಗಳಲ್ಲಿ ಹರಿತಕ್ಕಂಥ ನದಿ ಯಾವುದು ಅಂತಂದ್ರೆ ಭೀಮಾ ನದಿಗೆ ಹೇಳತಕ್ಕಂಥದ್ದು ಇದೆ. ಇವೆಲ್ಲ ಒಂದಿಷ್ಟು ಮ್ಯಾಟರ್ಗಳು ಆಚೆ ಈಚೆ ನೀವು ನೆನಪಿಡಿಕೊಳ್ಬೇಕು. ಓಕೆ, ನೆಕ್ಸ್ಟ್ ನೋಡೋಣ. 13ನೇ ಪ್ರಶ್ನೆ ಏನ್ ಹೇಳುತ್ತೆ ಅಂತ. ನಾಗರಹೊಳೆ ಪಾರ್ಕ್ ಈ ಜಿಲ್ಲೆಯಲ್ಲಿದೆ. ನಾಗರಹೊಳೆ ರಾಷ್ಟ್ರೀಯ ಅಭಯಾರಣ್ಯ, ರಾಜೀವ್ ಗಾಂಧಿ ನೆನ್ಪಿಟ್ಕೊಳ್ಳಿ. ಮೈಸೂರು, ಕಾರವಾರ, ಮಂಡ್ಯ, ಕೊಡಗು ಇದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ಉತ್ತರ ನೋಡ್ಬೋದು. ಕೊಡಗು ಜಿಲ್ಲೆ ಅಂತ ಕರಿತೀವಿ. ಓಕೆ, ಈ ಕೊಡಗು ಜಿಲ್ಲೆನಲ್ಲಿ ನಿಮ್ಗೆ ನಾಗರಹೊಳೆ ರಾಷ್ಟ್ರೀಯ ಅಭಯಾರಣ್ಯ ಅಥವಾ ಹುಲಿ ಸಂರಕ್ಷಿತ ಪ್ರದೇಶಗಳೆಲ್ಲ ನಮ್ಗೆ ಸಿಗ್ತಕ್ಕಂಥದ್ದು. ಹುಲಿ ಸಂರಕ್ಷಣಾ ವಲಯವು ಕೂಡ ಸಿಗ್ತಕ್ಕಂಥದ್ದು ಇದೇನೆ. ಇಲ್ಲಿಗೆ ನಾಗರಹೊಳೆ ಭಾಗದಲ್ಲಿ ನಿಮ್ಗಿದು ಸಿಗ್ತದೆ. ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರ್ಲಿ. ಈ ಉದ್ಯಾನವನ ನಿಮ್ಗೆ ಗೊತ್ತಿದೆ, ಬಹಳ ಹಿಂದಿಂದ ಸ್ಥಾಪನೆ ಆಗಿತ್ತು. ಬಟ್ ಇದನ್ನ ಭಾರತದ 37ನೇ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕೂಡ ಕರೀತಾರೆ. ಇದನ್ನ 37ನೇದಾಗಿ ಜಾಯಿನ್ ಮಾಡಿರ್ತಕ್ಕಂಥ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕೂಡ ಕರಿತೀವಿ. ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೂ ಕೂಡ ಇದು ಪರಿಗಣನೆಗೆ ಒಂದು ಅವಕಾಶ ಮಾಡಿಕೊಡ್ಲಾಗಿದೆ. ಅದನ್ನು ಕೂಡ ಇದನ್ನಿಗೆ ಇಟ್ಟಿವಿ. ಇನ್ನು ಇದರ ಒಂದು ಸಂಪೂರ್ಣವಾಗಿ ಅನೇಕ ರೀತಿಯಲ್ಲಿ ಇದರ ವ್ಯವಸ್ಥಿತವಾಗಿರ್ತಕ್ಕಂಥದ್ದು ಇದೆ. ಪಶ್ಚಿಮ ಘಟ್ಟಗಳ ಶ್ರೇಣಿಯ ಕೊಡಗಿನಲ್ಲಿ ಬರ್ತಕ್ಕಂಥ ಬ್ರಹ್ಮಗಿರಿ ಬೆಟ್ಟಗಳು ಅಂತ ಬರ್ತವೆ, ನೆನಪಿಟ್ಕೊಳ್ಳಿ. ಯಾವ್ದೋ ಬ್ರಹ್ಮಗಿರಿ ಬೆಟ್ಟಗಳ ಶ್ರೇಣಿ ಅಂತ ಏನ್ ಬರುತ್ತೆ, ಅದರ ಒಂದು ದಕ್ಷಿಣದ ಭಾಗ ಕೇರಳದಕ್ಕೂ ಕೂಡ ನಮ್ಗೆ ಲಿಂಕ್ ಆಗಿ ಇದನ್ನ ರಚನೆ ಮಾಡಲಾಗಿರ್ತಕ್ಕಂಥದ್ದು ಇದೆ. ಮತ್ತು ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯ ಇದಕ್ಕೆ ಜೊತೆಯಾಗಿರ್ತಕ್ಕಂಥದ್ದು ಇದ್ರ ಪಕ್ಕದಲ್ಲೇ ಕೂಡ. ಮತ್ತು ಇದ್ರ ಮಧ್ಯದಲ್ಲಿ ನಮ್ಗೆ ಒಂದು ನದಿ ಆಗ್ಲೇ ಹೇಳದ್ನಲ್ಲ, ಕಬಿನಿ ಕೂಡ ಸಿಗತ್ತೆ ನಮ್ಗೆ. ಕಬಿನಿ ಅಥವಾ ಕಪಿಲ ಅಂತ ಏನ್ ಕರಿತೀವಿ, ಆ ಜಲಾಶಯವು ಕೂಡ ನಮ್ಗೆ ಇಲ್ಲಿ ಸಿಗ್ತಕ್ಕಂಥದ್ದು ಇದೆ. ಮತ್ತೆ 3 ಟ್ರಯಾಂಗ್ಯುಲರ್ ಪಾರ್ಕ್ ಇವು ಜಾಯಿಂಟ್ ಆಗಿದಾವೆ. ಯಾವುದು 3 ಟ್ರಯಾಂಗ್ಯುಲರ್ ಪಾರ್ಕ್ ಗಳು ಕೂಡ ಇವು ಜಾಯಿಂಟ್ ಆಗಿದಾವೆ ನಾಗರಹೊಳೆದು. ಓಕೆ, ಏನಪ್ಪಾ ಅಂತಂದ್ರೆ ಒಂದ್ ಕಡೆ ನಾಗರಹೊಳೆ ಅಭಯಾರಣ್ಯ ಬಂದ್ರೆ, ಮತ್ತೊಂದ್ ಕಡೆ ಬಂಡೀಪುರ ಬರ್ತದೆ, ಮತ್ತೊಂದ್ ಕಡೆ ಮಧುಮಲೈ ಅಂತ ಕರಿತೀವಿ, ತಮಿಳ್ನಾಡಲ್ಲಿ ಬರುತ್ತೆ ಮಧುಮಲೈ. ಹಂಗಾಗಿ ಒಂಥರ ಟ್ರಯಾಂಗ್ಯುಲರ್ ಸೀರೀಸ್ ಅಲ್ಲಿ ಬರ್ತಕ್ಕಂಥವು ಇದಾವೆ. ಜೊತೆಗೆ ಈ ಟ್ರಯಾಂಗ್ಯುಲರ್ ಇನ್ನೊಂದು ಚಿಕ್ಕದಾಗಿ ವನ್ಯಜೀವಿ ಧಾಮ ನೋಡೋದಾದ್ರೆ ನಾವು ಈ ಕಬಿನಿ ಜಲಾನಯನ ಭಾಗದಲ್ಲಿ ಬರ್ತಕ್ಕಂಥ ವಯನಾಡು ಈಗ ನಮ್ಮಲ್ಲಿ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಇದೇನೆ, ವಯನಾಡು ಕ್ಷೇತ್ರ ಕೇರಳದಲ್ಲಿ. ಓಕೆ, ಈ ಕ್ಷೇತ್ರದಲ್ಲಿಂದನೂ ಕೂಡ ಅವ್ರು ಗೆದ್ದದ್ದು. ಇಲ್ಲಿ ವಯನಾಡು ಅಭಯಾರಣ್ಯ. ಹಂಗಾಗಿ ಟ್ರಯಾಂಗ್ಯುಲರ್ ಫೋರ್ಸ್ ಅಲ್ಲಿ ಸ್ವಲ್ಪ ಭಾಗ ಇದಕ್ಕೆ ಜಾಯಿಂಟ್ ಮಾಡ್ಕೊಂಡ್ರೆ ನಮ್ಗೆ ಕೇರಳ ಭಾಗನೂ ಕೂಡ ಬರುತ್ತೆ. ಹಂಗಾಗಿ 4 ಕೂಡ ನೆನಪಿಟ್ಕೊಳ್ಳಿ.
ನಾಗರಹೊಳೆ ಅಭಯಾರಣ್ಯ. ಓಕೆ, ನಾಗರಹೊಳೆ, ಬಂಡೀಪುರ ಆದ್ಮೇಲೆ ತಮಿಳುನಾಡಲ್ಲಿ ಮಧುಮಲೈ, ಈ ಕಡೆ ಕೇರಳ ಭಾಗದಲ್ಲಿ ಬಂದ್ರೆ ವಯನಾಡು ಕೂಡ ಸಿಗುತ್ತೆ. ಇದೊಂದು ಈ ರೀತಿಯಾಗಿ ಇರ್ತಕ್ಕಂಥದ್ದು ನಮ್ಗೆ ಕಂಡು ಬರ್ತದೆ. ಓಕೆ, ಹಂಗಾಗಿ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಒಂದು ಜಲಾನಯನ ವಲಯ ಅಂತ ಕೂಡ ಇದನ್ನ ಕರಿತೀವಿ. ಇದಿಷ್ಟು ಕೂಡ ನಿಮ್ಗೆ ಕೊಡಗಿನ ಬಗ್ಗೆ ಈ ನ್ಯಾಷನಲ್ ನಾಗರಹೊಳೆ ಅಂತ ಬಂದ್ರೆ ಒಂದು ಬೇಸಿಕ್ ಇಷ್ಟನ್ನು ಕೂಡ ಕರೆಕ್ಟ್ ಆಗಿ ನೆನಪಿಡಿಕೊಳ್ಳಿ. ಮುಂದಿನ ಪ್ರಶ್ನೆ ಇದೆ ಕ್ವಶನ್ ನಂಬರ್ 14 ನೋಡಿ. ನಾರಾಯಣಪುರ ಡ್ಯಾಮ್ ಯಾವ ಜಿಲ್ಲೆಯಲ್ಲಿದೆ ಅಂತ. ಸೊ ಹಂಗಾಗಿ ಬಿಜಾಪುರ, ಬೆಳಗಾವಿ, ಬಾಗಲಕೋಟೆ, ಗುಲ್ಬರ್ಗ. ಓಕೆ ಸ್ನೇಹಿತರೆ, ಈ ಪ್ರಶ್ನೆ ನೋಡಿ. ನಾರಾಯಣಪುರ ಡ್ಯಾಮ್ ಅಂತ ಕರಿತೀವಿ, ಕೃಷ್ಣಾ ನದಿಗೆ ಕಟ್ಟಿರ್ತಕ್ಕಂತ ನಾರಾಯಣಪುರ ಡ್ಯಾಮ್. ಈ ಡ್ಯಾಮ್ ನಮ್ಗೆ ಪ್ರಸ್ತುತ ಯಾದಗಿರಿ ಜಿಲ್ಲೆ ಭಾಗಕ್ಕೆ ನಾವು ಹೇಳ್ತೀವಿ. ಬಸವಸಾಗರ ಬಗ್ಗೆ ಮಾತಾಡ್ತೀವಲ್ಲ, ಅವಾಗ ಈ ನಾರಾಯಣಪುರ ಡ್ಯಾಮ್ ಬಗ್ಗೆ ಕೂಡ ಮಾತಾಡ್ತೀವಿ. ಹಾಗಾಗಿ ನಮ್ಗೆ ಒಂದು ಈ ಪ್ರಶ್ನೆ ನೀವು ನೋಡೋದಾದ್ರೆ ಗುಲ್ಬರ್ಗ ಹಿಂದೆ, ಬಟ್ ಈಗ ಪ್ರಸ್ತುತ ಯಾದಗಿರಿ ಜಿಲ್ಲೆಗೆ ಬರ್ತದೆ. ಹಾಗಾಗಿ ನಾರಾಯಣಪುರ ಡ್ಯಾಮ್ ಕೂಡ ಕನ್ಸ್ಟ್ರಕ್ಷನ್ಸ್ ಆಗಿರ್ತಕ್ಕಂಥದ್ದಿದೆ. ಕೃಷ್ಣಾ ನದಿಗೆ ನಮ್ಮಲ್ಲಿ 2 ಡ್ಯಾಮ್ಗಳು ವೆರಿ ಇಂಪಾರ್ಟೆಂಟ್. ಒಂದು ನಾರಾಯಣಪುರ, ಓಕೆ, ನಾರಾಯಣಪುರ ಬಸವಸಾಗರ. ಇನ್ನೊಂದು ನಮ್ಗೆ ಹೇಳ್ತೀವಿ ಇದು ಅಲಮಟ್ಟಿ, ಬಾಗಲಕೋಟೆ. ಓಕೆ, ಬಾಗಲಕೋಟೆ ಅಲಮಟ್ಟಿ ಕೂಡ. ಇವೆರಡುಗಳಲ್ಲೂ ಕೂಡ ನಾವೇನ್ ನೋಡ್ಬೋದು, ಈಗ ಕೃಷ್ಣಾ ನದಿಗೆ ಮೈನ್ ಸ್ಟ್ರೀಮಿಗೆ ಕಟ್ಟಿರ್ತಕ್ಕಂಥ 2 ನದಿಗಳನ್ನ ನಾವಿಲ್ಲಿ, ಡ್ಯಾಮ್ಗಳನ್ನ ನಾವಿಲ್ಲಿ ನೋಡ್ಬೋದು. ಮುಂದೆ ಇದೆ ಕೃಷ್ಣಕ್ಕೆ ಆಂಧ್ರದಲ್ಲಿ ನಾಗಾರ್ಜುನ ಸಾಗರ ಬರ್ತದೆ. ನಾಗಾರ್ಜುನ ಸಾಗರ ಮುಂದೆ ಆಂಧ್ರ ತೆಲಂಗಾಣ ಬಾರ್ಡರ್ ಗಳಲ್ಲಿ ಈ ಒಂದು ನಾಗಾರ್ಜುನ ಸಾಗರ್ ಡ್ಯಾಮ್ ಕೂಡ ನೋಡ್ತೀವಿ. ಹಾಗಾಗಿ ಇದು ನಮ್ಗೆ ರೈಟ್. ಬಾಗಲಕೋಟೆಗೆ ಬಂದ್ರೆ ಆಲಮಟ್ಟಿ, ಬಾಗಲಕೋಟೆ ಕೂಡ ಬರ್ತದೆ. ಓಕೆ, ಬೆಳಗಾವಿ ಭಾಗ ಬಂದ್ರೆ ನಮ್ಗೆ ಘಟಪ್ರಭಾ, ಮಲಪ್ರಭಾ ಯೋಜನೆಗಳೆಲ್ಲ ಬರೋದು ನಮ್ಗೆ ಬೆಳಗಾವಿ. ಮಾಂಡೋವಿ ಬರುತ್ತಲ್ಲ, ಮಹದಾಯಿ ಅಥವಾ ಮಾಂಡೋವಿ, ಅದು ಕೂಡ ಬೆಳಗಾವಿಗೆ ಸೇರ್ತಕ್ಕಂತ ಪ್ರದೇಶ. ಬಿಜಾಪುರ ಮಾಮೂಲಿ ನಮ್ದು. ನೆಕ್ಸ್ಟ್ ವಿಚಾರ, ಮತ್ತೊಂದು ಸೂಪರ್ ಕ್ವಶನ್ಸ್ ನೋಡಿ. 2002ರಿಂದ ಹಿಡಿದು ಅಪ್ ಟು 2021 ವರೆಗೂ ಈ ಪ್ರಶ್ನೆ ಬರ್ತಾನೇ ಐತಿ. ಮಲಗಿರುವ ಬುದ್ಧನ ಬೆಟ್ಟದ ಒಂದು ಇಮೇಜ್ ರೀತಿ ಕಾಣ್ತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂತ. ಒನ್ ಚಿತ್ರದುರ್ಗ, ಗುಲ್ಬರ್ಗ, ಬೀದರ್, ಮೈಸೂರು ಇದೆ. ಇದು ಅಲ್ಲ, ಇದನ್ನ ತೆಗೆದಾಕ್ಬಿಡಿ. ಓಕೆ, ತೆಗೆದಾಕ್ಬಿಡಿ, ಮೈಸೂರು ಇದೆ. ಯೋಚನೆ ಮಾಡಿ ಸ್ನೇಹಿತರೆ. ಈ ಪ್ರಶ್ನೆಗೆ ನೀವು ಇಂಪಾರ್ಟೆಂಟ್ ಆಗಿ ನೋಡ್ಬೋದು, ಬೀದರ್ ಈ ಭಾಗ. ಓಕೆ, ಶಹಪುರ ಬರ್ತದೆ. ಹೌದು, ಶಹಪುರ. ಗುಲ್ಬರ್ಗ, ಕಲಬುರಗಿ ಭಾಗದಿಂದ ಶಹಪುರಕ್ಕೆ ನೀವೇನಾದ್ರು ಹೊಂಟ್ರೆ ಆ ದಾರಿ ಮಧ್ಯದಲ್ಲಿ ನಿಮ್ಗೆ ಸಿಗ್ತಕ್ಕಂಥದ್ದೇ ಮಲಗಿರುವ ಬುದ್ಧನ ಒಂದು ರೀತಿಯಲ್ಲಿ ಕಾಣ್ತಕ್ಕಂತಹ ಒಂದು ಇಮೇಜಸ್. ತುಂಬಾ ಅದ್ಭುತವಾಗಿದೆ. ಮುಂದೆ ನೋಟ್ ತೋರಿಸ್ತೀನಿ. ನೆಕ್ಸ್ಟ್ ಬೇಡ, 16ನೇ ಪ್ರಶ್ನೆ ಇದೆ ನಿಮ್ಗೆ. ಕರ್ನಾಟಕದ ಅತಿ ದೊಡ್ಡ ಥರ್ಮಲ್ ವಿದ್ಯುತ್ ಶಕ್ತಿ ಕೇಂದ್ರ ಯಾವುದು ಅಂತ. ಥರ್ಮಲ್ ಕೇಳಿದ್ದಾರೆ, ಅಂದ್ರೆ ಕಲ್ಲಿದ್ದಲಿನಿಂದ ವಿದ್ಯುತ್ ಅನ್ನ ತಯಾರಿಸ್ತಕ್ಕಂಥದ್ದು. ಅದು ಯಾವುದು ದೊಡ್ಡದು ಅಂತ. ಶಕ್ತಿನಗರ ಗೊತ್ತ ನಿಮ್ಗೆ? ಬೆಳಗಾವಿ, ಶಿವಮೊಗ್ಗ, ರಾಯಚೂರು, ಮಂಡ್ಯ. ಸ್ನೇಹಿತರ, ಈ ಪ್ರಶ್ನೆಗೆ ನೀವು ನೋಡ್ಬೋದು, ಥರ್ಮಲ್ ಪವರ್ಸ್ ಅಂತ ಬಂದ್ರೆ ರಾಯಚೂರು. ಶಕ್ತಿನಗರ ಅಂತ ಏನ್ ಕರಿತೀವಲ್ಲ, ಇದೇ ಥರ್ಮಲ್ ಪವರ್ಸ್. NTPC ಅಂತ ಏನ್ ಒಂದು ಡಿಪಾರ್ಟ್ಮೆಂಟ್ ಬರ್ತಾವಲ್ಲ ನಮ್ಗೆ, NTPC ಇದನ್ನ ನೋಡ್ಕೊಡುತ್ತೆ ಥರ್ಮಲ್ ಪವರ್ ಪ್ರಾಜೆಕ್ಟ್ಸ್ ಅಲ್ಲಿ. ಅದರ ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ಅತಿ ಹೆಚ್ಚು ಯಾವ ವಿದ್ಯುತ್ ಶಕ್ತಿಯನ್ನ ತಯಾರಿಸ್ತಾರೆ ಅಂತ ಕೇಳಿದ್ರೆ ಥರ್ಮಲ್ಲೇ ನೆನ್ಪಿಟ್ಕೊಳ್ಳಿ. ಥರ್ಮಲ್ ಅತ್ಯಂತ ಹೆಚ್ಚು ವಿದ್ಯುತ್ ಅನ್ನ ನಾವು ಬಳಕೆ ಮಾಡೋದು ಕಲ್ಲಿದ್ದಲಿನಿಂದ. ಅಂದ್ರೆ ಅದರಲ್ಲೂ ದ ಲಾಸ್ಟ್ ಕ್ವಾಲಿಟಿಯ ಕಲ್ಲಿದ್ದಲೇನಿದೆ ಅದರಿಂದ ನಾವೇನ್ ಮಾಡ್ತೀವಿ, ಈ ವಿದ್ಯುತ್ ಶಕ್ತಿಯನ್ನ ಬಳಸ್ತೀವಿ. ಭಾರತದಲ್ಲಿ ಹೈಯೆಸ್ಟ್ ಪವರ್ ಅನ್ನ ಉತ್ಪಾದನೆ ಮಾಡೋದೇ ನಾವು ಥರ್ಮಲ್ ಪವರ್ಸ್. ಅಂದ್ರೆ ಕಲ್ಲಿದ್ದಲಿನಿಂದ ತಯಾರಿಸ್ತಕ್ಕಂತ ವಿದ್ಯುತ್ ಶಕ್ತಿಯನ್ನ ಥರ್ಮಲ್ ಪವರ್ಸ್ ಅಂತ ಕೂಡ ಇದನ್ನ ಕರಿತೀವಿ. ಅದು ನಮ್ಗೆ ಗೊತ್ತಿರ್ಬೇಕು. ಅದು ಬಿಟ್ಕೊಂಡು ನೀವು ಮತ್ತೆ ಜಲವಿದ್ಯುತ್ ಬಳಸ್ತಾ ಇದ್ದೀವಿ ಅಂತ ಹೇಳಿ ಜಲವಿದ್ಯುತ್ ಅಂತ ಹಾಕಂಗಿಲ್ಲ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ನಮ್ಗೆ ಶಕ್ತಿನಗರ ಅಂತ ಏನ್ ರಾಯಚೂರಲ್ಲಿ ಒಂದು ಪ್ಲೇಸ್ ಬರ್ತಾವಲ್ಲ, ಅವ್ರು ಇದನ್ನ ನೋಡ್ಕೋತಾರೆ. ಮತ್ತೆ ಪದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸೆಂಟ್ರಲ್ ಗೌರ್ಮೆಂಟ್ ನ NTPC ಜಾಬ್ಗಳು ತುಂಬಾ ಕಾಲ್ಫಾರ್ಮ್ ಆಗ್ತವೆ. ನೀವು ಸ್ವಲ್ಪ NTPC ವೆಬ್ಸೈಟ್ ಗಳನ್ನ ಚೆಕ್ ಮಾಡ್ತಾ ಇರಬೇಕು. ಹೈಯೆಸ್ಟ್ ಪೋಸ್ಟ್ ಗಳ ಕಾಲ್ಫಾರ್ಮ್ ಆದಾಗ ಆ ಎಕ್ಸಾಮ್ಸ್ ಗಳಿಗೆ ಬರೀರಿ. ನಮ್ ಸ್ಟೇಟ್ ಎಕ್ಸಾಮ್ಸ್ ಗಿಂತನೂ ಸ್ವಲ್ಪ ಈಸಿ ಇರ್ತವೆ, ತುಂಬಾ ಚೆನ್ನಾಗೂ ಕೂಡ ಇರ್ತವೆ. ನೀವು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಅದನ್ನ ಗೆಲ್ಲೋದಕ್ಕೆ ಸಾಧ್ಯ ಇರುತ್ತೆ. ನೆಕ್ಸ್ಟ್ ನೋಡೋಣ, ಕ್ವೆಶ್ಚನ್ ನಂಬರ್ 17 ಇದೆ. ವಜ್ರವು ಈ ಸ್ಥಳದಲ್ಲಿ ದೊರೆಯುತ್ತದೆ. ಕೊಚ್ಚಿನ್, ಕೋಲಾರ, ಬಳ್ಳಾರಿ. ಸ್ನೇಹಿತರ ನೆನ್ಪಿಟ್ಕೊಳ್ಳಿ, ವಜ್ರವು ಯಾವ ಸ್ಥಳದಲ್ಲಿ ದೊರೆಯುತ್ತದೆ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಪನ್ಹಾ ಬರುತ್ತೆ. ಪನ್ಹಾ ಭಾರತದಲ್ಲಿ ಅತ್ಯಂತ ಪ್ರಮುಖವಾಗಿ ವಜ್ರವನ್ನು ಉತ್ಪಾದನೆ ಮಾಡ್ತಕ್ಕಂತ ಒಂದು ಸ್ಥಳ.
ನಿಮಗೆ ಗೊತ್ತಿದೆ, ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಇದು. ಅಲ್ಲಿ ನಿಮ್ಗೆ ಅಭಯಾರಣ್ಯ ಮತ್ತೆ ಹುಲಿ ಸಂರಕ್ಷಿತ ವಲಯ ಕೂಡ ನಿಮ್ಗೆ ಪನ್ಹಾದಲ್ಲಿ ಕೂಡ ಸಿಗ್ತದೆ. ಅದು ನಿಮ್ಗೆ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ನಿಮ್ಗೆ ಕೊಚ್ಚಿನ್, ಕಾರವಾರ, ಬಳ್ಳಾರಿ ತೊಗೊಂಡ್ರೆ ಬಳ್ಳಾರಿ ಸಂಡೂರ್ ಭಾಗ ಇದು ಕಬ್ಬಿಣದ ಅದಿರು. ಓಕೆ, ಕಬ್ಬಿಣ ಪ್ಲಸ್ ಮ್ಯಾಂಗನೀಸ್ ನ ಅದಿರುಗಳು ನಮ್ಗೆ ಬಳ್ಳಾರಿ ಭಾಗ ಸಿಗ್ತದೆ. ಕೋಲಾರ ಬಂದ್ರೆ KGF ಗೊತ್ತಲ್ಲ, KGF. ಓಕೆ, ಜಾನ್ ಟೇಲರ್ ಕಂಪನಿಯಿಂದ ಪ್ರಾರಂಭವಾಗಿರ್ತಕ್ಕಂಥ KGF ಕೋಲಾರ ಚಿನ್ನದ ಗೋಲ್ಡ್ ಫೀಲ್ಡ್. KGF ಇಲ್ಲಿ ಬರ್ತಕ್ಕಂಥದ್ದು ಚಿನ್ನ. ಇನ್ನು ಕೊಚ್ಚಿನ್ ಅಂತ ಬರ್ತದೆ, ಕೊಚ್ಚಿನ್ ನಮ್ಮ ಭಾಗದಲ್ಲಿಗಿಂತ ಕೇರಳ ಸ್ಟೇಟಿಗೆ ಸಂಬಂಧಪಟ್ಟಂತದ್ದು. ಓಕೆ, ಹಾಗಾಗಿ ಟೂರಿಸಮ್ಸ್ ಮತ್ತು ಹೈಯೆಸ್ಟ್ ಒಂದು ಆದಾಯವನ್ನು ಪಡಿತಕ್ಕಂಥದ್ದು ಈ ಭಾಗ. ನಮ್ಗೆ ಇದು ಗೊತ್ತಿರಲಿ. ಓಕೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್ ಈ ವಿಚಾರ ನೀವು ಕೂಡ ತಿಳ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಕ್ವಶನ್ ನಂಬರ್ 18. ನೀಲಗಿರಿ ಬೆಟ್ಟವು ಈ ರಾಜ್ಯದಲ್ಲಿದೆ ಅಂತ. ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್. ಬಹಳ ಮಜಾ ಇದೆ ಪ್ರಶ್ನೆ. ಈ ಪ್ರಶ್ನೆಗೆ ಕೊಟ್ಟಿರೋ ಆಪ್ಷನ್ಸ್ ಮೇಲೆ ನೀವು ವರ್ಕ್ ಮಾಡ್ಬೇಕಾಗತ್ತೆ. ನೀಲಗಿರಿ ಬೆಟ್ಟವು ಅಂತ ಬಂದ್ರೆ ತಮಿಳುನಾಡು ಒಂದ್ ತಗೊಳ್ಳಿ ಇದರಲ್ಲಿ. ಓಕೆ, ತಮಿಳುನಾಡು ಒಂದ್ ಭಾಗ ನಮ್ಗೆ ಬರ್ತಕ್ಕಂಥದ್ದು. ನೋಡಿ, ವೆಸ್ಟರ್ನ್ ಘಾಟ್ಸ್, ಒಂದ್ ನಿಮಿಷ, ಪಶ್ಚಿಮ ಘಟ್ಟಗಳ ವಲಯ ಶ್ರೇಣಿಗಳಲ್ಲಿ ನೀವು ನೋಡಬಹುದು. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪಶ್ಚಿಮ ಘಟ್ಟಗಳು ಶುರುವಾಗದೆ ನಮ್ಗೆ ಈ ಕಡೆ ವಿಂಧ್ಯ ಪರ್ವತ ಶ್ರೇಣಿ, ಈ ಕಡೆ ಸಾತ್ಪುರ, ಈ ಕಡೆ ಅಜಂತಾ ಬೆಟ್ಟಗಳ ಶ್ರೇಣಿ ಬರ್ತದೆ, ಅಜಂತಾ. ಈ ಕಡೆ ನಮ್ಗೆ ಗೀರ್ ಫಾರೆಸ್ಟ್ ಗಳು ಕೂಡ ಬರ್ತದೆ, ಗೀರ್. ಇಲ್ಲಿಂದ ಬುಡದಲ್ಲೇ ಸ್ಟಾರ್ಟ್ ಆಗೋದು ನಮ್ಗೆ ವೆಸ್ಟರ್ನ್ ಘಾಟ್ಸ್. ಓಕೆ, ವೆಸ್ಟರ್ನ್ ಘಾಟ್ ಇಲ್ಲಿಂದ ಸ್ಟಾರ್ಟ್ ಆದ್ರೆ ವೆಸ್ಟರ್ನ್ ಘಾಟ್ಸ್ ಅಪ್ ನಿಮ್ಗೆ ಇಲ್ಲಿ ನೀಲಗಿರಿ, ದೆನ್ ನಮ್ಗೆ ಕಾರ್ಡಮಮ್ ಬೆಟ್ಟಗಳು ಅಂತ ಕೂಡ ಕರಿತೀವಿ, ಏಲಕ್ಕಿ ಬೆಟ್ಟಗಳು ಅಂತ ಕರಿತೀವಲ್ವಾ, ಕಾರ್ಡಮಮ್ ಶ್ರೇಣಿಗಳು ಅಂತ. ನೋಡಿ, ಟಾಪ್ ಅಲ್ಲಿ ಬಂದ್ರೆ ನಮ್ಗೆ ಗೀರ್. ಈಗಲೇ ಹೇಳ್ತಾ ಇದೀನಿ, ಕರೆಕ್ಟ್ ಆಪ್ಷನ್ಸ್ ಮೇಲೆ. ಈ ಕಡೆ ಗೀರ್ ಇನ್ ಗುಜರಾತ್, ಈ ಕಡೆ ವಿಂಧ್ಯ ಇನ್ ಮಹಾರಾಷ್ಟ್ರ, ದೆನ್ ಸಾತ್ಪುರ ಇನ್ ಮಹಾರಾಷ್ಟ್ರ ಅಂಡ್ ಗುಜರಾತ್, ದೆನ್ ಈ ಕಡೆ ಅಜಂತಾ ಇವು ಬರ್ತಾವ. ಇಲ್ಲಿಂದ ಸ್ಟಾರ್ಟ್ ಆದ್ರೆ ವೆಸ್ಟರ್ನ್ ಘಾಟ್ಸ್ ಅಪ್ ಟು ನಿಮ್ಗೆ ಕಾರ್ಡಮಮ್ ಅಂತ ಕರಿತಿದ್ದು ಎಂಡ್ ಆಗತ್ತೆ ಇಲ್ಲಿ. ಓಕೆ, ಎಂಡ್ ಆಗತ್ತೆ. ಇದ್ರ ಮಧ್ಯದಲ್ಲಿ ನಿಮ್ಗೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ದೆನ್ ತಮಿಳುನಾಡು, ಕೇರಳ, ಇಷ್ಟು ಸ್ಟೇಟಿಗೂ ಸಂಬಂಧಪಟ್ಟ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ನ ಈ ಭಾಗದಲ್ಲೇ ನಮ್ಗೆ ನೀಲಗಿರಿ ಬೆಟ್ಟಗಳು ಕಂಡು ಬರೋದು. ಓಕೆ, ನೀಲಗಿರಿ ಬೆಟ್ಟಗಳು ಅಂದ್ರೆ ಈ ಕಡೆ ವೆಸ್ಟರ್ನ್ ಘಾಟ್ಸ್ ಮತ್ತೆ ಈ ಕಡೆ ಈಸ್ಟರ್ನ್ ಘಾಟ್ಸ್ ಭಾಗಗಳು ಜಾಯಿಂಟ್ ಆಗುವಂತ ಏರಿಯಾ. ಈ ಜಾಯಿಂಟ್ ಆಗುವಂತ ಏರಿಯಾವನ್ನೇ ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್ ಇವೆರಡು ಜಾಯಿಂಟ್ ಆಗೋ ಏರಿಯಾವನ್ನೇ ಊಟಿ ಅಂತ ಕರಿತೀವಿ, ಉದಕ ಮಂಡಲ ಅಂತಾನೂ ಕೂಡ ಕರಿತೀವಿ, ಅಥವಾ ಬ್ಲೂ ಮೌಂಟೈನ್ ಅಂತಾನೂ ಕೂಡ ಕರಿತೀವಿ. ಏನಂತೀವಿ? ಬ್ಲೂ ಮೌಂಟೈನ್ ಅಂತ ಕೂಡ ಕರಿತೀವಿ. ಇದು ಇಷ್ಟು ನಿಮ್ಗೆ ನೆನಪಿರ್ಲಿ. ಅದರಲ್ಲಿ ನಿಮ್ಗೆ ವೆರಿ ಇಂಪಾರ್ಟೆಂಟ್ ನೀಲಗಿರಿ ಬೆಟ್ಟ ನೆನಪಿರ್ಲಿ. ನೀಲಗಿರಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತಾನೂ ಕೂಡ ಕೇಳಿದ ನಿಮ್ಗೆ, ಅದು ಕೂಡ ನೆನಪಿರ್ಲಿ. ನೀಲಗಿರಿ ಬೆಟ್ಟಗಳಲ್ಲೇ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತಾನೂ ಪ್ರಶ್ನೆ ಬಂದ್ಬಿಡಿದೆ ಹೆಚ್ಚೆಚ್ಚಿಗೆ. ಅದೇ ನೆನ್ಪಿಟ್ಕೊಳ್ಳಿ, ದೊಡ್ಡ ಬೆಟ್ಟ ಅಂತ ಕರಿತೀವಿ. ಓಕೆ, ದೊಡ್ಡ ಬೆಟ್ಟ ಅಂತ. ಹಾಗಾಗಿ ಇದರಲ್ಲಿ ಫಸ್ಟ್ ಬಂದ್ರೆ ನಮ್ಗೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಫಸ್ಟ್ ಅಂತ ಬಂದ್ರೆ ಅಣ್ಣಾಮಲೈ ರೇಂಜಸ್ ಅಲ್ಲಿ, ಅಂದ್ರೆ ಅಣ್ಣಾಮಲೈ ಶ್ರೇಣಿಗಳಲ್ಲಿ ಬರ್ತಕ್ಕಂಥ ಅಣ್ಣೈಮುಡಿ ಬರ್ತದೆ. ಓಕೆ, ಅಣ್ಣೈಮುಡಿ ಇದು ನಂಬರ್ 1 ರ್ಯಾಂಕಿಂಗ್. ನಂಬರ್ 2 ರ್ಯಾಂಕಿಂಗ್ ನೀಲಗಿರಿ ಬೆಟ್ಟಗಳಲ್ಲಿ ಬರ್ತಕ್ಕಂಥ ದೊಡ್ಡ ಬೆಟ್ಟ, ಇದು 2ನೇ ರ್ಯಾಂಕಿಂಗ್. 3ನೇ ರ್ಯಾಂಕಿಂಗ್ ಕರ್ನಾಟಕದಲ್ಲಿ ಸಹ್ಯಾದ್ರಿ ಶ್ರೇಣಿಗಳಲ್ಲಿ ಬರ್ತಕ್ಕಂಥ ಚಿಕ್ಕಮಗಳೂರಿನ ಚಂದ್ರ ದ್ರೋಣ ಪರ್ವತದಲ್ಲಿ ಶ್ರೇಣಿಗಳಲ್ಲಿ ಬರ್ತಕ್ಕಂತಹ ಅದು ಕರ್ನಾಟಕದ್ದು ಮುಳ್ಳಯ್ಯನ ಗಿರಿ ಬರ್ತದೆ. ಇವು 3 ಫಸ್ಟ್, ಸೆಕೆಂಡ್, ಥರ್ಡ್ ನೆನಪಿಡಿಕೊಳ್ಳಿ. ಇಲ್ಲಿ ನಮ್ಗೆ ಈ ಪ್ರಶ್ನೆ ಗೊತ್ತಾ? ತಮಿಳುನಾಡು. ರೈಟ್. ನೆಕ್ಸ್ಟ್ ಬರೋಣ, ಯಾವುದು? ಪಾಕಿಸ್ತಾನ ಗಡಿಯಲ್ಲಿ ಇರುವ ಭಾರತದ ರಾಜ್ಯ. ಪಾಕಿಸ್ತಾನ ಗಡಿಯಲ್ಲಿ ಉತ್ತರ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್, ಹರಿಯಾಣ. ಓಕೆ ಸ್ನೇಹಿತರೆ, ಪಾಕಿಸ್ತಾನ್ ಗಡಿಯಲ್ಲಿ ಇರುವ ರಾಷ್ಟ್ರ ಅಂತ ರಾಜ್ಯ. ಓಕೆ, ಪಾಕಿಸ್ತಾನ್ ಗಡಿ ಇಲ್ಲಿಂದ ಹಿಡಿದು ಈ ಕಡೆ ರಾಜಸ್ಥಾನ್, ಗುಜರಾತ್ ಬಾರ್ಡರ್ ಇಂದ ಶುರು ಇದೆ. ಹೌದಾ? ಗುಜರಾತ್, ಉತ್ತರ ಪ್ರದೇಶ ಅಂತ ಬಂದ್ರೆ ಇಲ್ಲಿ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಬಂದ್ಬಿಟ್ಟು ಇಲ್ಲಿ, ಹರಿಯಾಣ ಬಂದ್ಬಿಟ್ಟು ಇಲ್ಲಿ, ಹರಿಯಾಣ, ಪಂಜಾಬ್, ಅದ್ರ ಪಕ್ಕದಲ್ಲಿ ಪಂಜಾಬ್ ಬರುತ್ತೆ. ಸೊ ಹಂಗಾಗಿ ನಮ್ಗೆ ಉಳಿಯೋದು ಯಾವುದು? ರಾಜಸ್ಥಾನ್. ಹಂಗಾಗಿ ಇಲ್ಲಿ ಬಂದ್ರೆ ನಮ್ಗೆ ಪಂಜಾಬ್, ಹಿಯರ್ ಇಟ್ ಈಸ್ ನಮಗ್ ಬಂದ್ರೆ ರಾಜಸ್ಥಾನ್, ಹಿಯರ್ ಇಟ್ ಈಸ್ ಗುಜರಾತ್. ಇವು 3 ಕೂಡ ಒಂದು ಕೇಂದ್ರಾಡಳಿತ ಪ್ರದೇಶ ಜಮ್ಮು, ಒಂದು ಕೇಂದ್ರಾಡಳಿತ ಪ್ರದೇಶ ಜಮ್ಮು.
ಈ ಕಡೆ ಭಾಗ ಲಡಾಖ್. ಇಲ್ಲಿ ಇದಿಷ್ಟು 3 ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶದ ಈ ಭಾಗಕ್ಕೆ ನಮ್ಗೆ ಏನಾಗುತ್ತೆ, ಪಾಕಿಸ್ತಾನ್ ಗಡಿ ಇದೆ. ಈ ಗಡಿ ರೇಖೆಯನ್ನ ರಾಡ್ಕ್ಲಿಫ್ ಅಂತ ಕೂಡ ಕರಿತೀವಿ, ರಾಡ್ಕ್ಲಿಫ್ ಲೈನ್ ಅಂತ ಕೂಡ ಕರಿತೀವಿ. ಇಲ್ಲಿ ಅಫ್ಘಾನಿಸ್ತಾನ್ ಬಾರ್ಡರ್ ಬರುತ್ತೆ. ಇದಿಷ್ಟು ಅಫ್ಘಾನಿಸ್ತಾನ್ ಬಾರ್ಡರ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಇದನ್ನ ಡುರಾಂಡ್ ಅಂತ ಕರಿತೀವಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರ್ಡರ್ ಹಾಕಿದ್ದೆ ಇದು ಡುರಾಂಡ್. ಈ ಕಡೆ ಬಂದ್ರೆ ಮ್ಯಾಕ್ಮೋಹನ್ ಅಂತ ಕರಿತೀವಿ, ಮ್ಯಾಕ್ಮೋಹನ್ ಲೈನ್ 1911-12 ಅದು ಅಗ್ರಿಮೆಂಟ್ ಆಯ್ತು. 46 ಆದ್ಮೇಲೆ ಡುರಾಂಡ್ ಲೈನ್ ಅಂತ ಕರಿತೀವಿ, 1816 ಅಲ್ಲೇ ಆಯ್ತು ಡುರಾಂಡ್ ಲೈನ್ ಅಂತ. ಸೊ ಇದಿಷ್ಟು ಕೂಡ ನಿಮ್ಗೆ ನೆನ್ಪಿಡ್ಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್. RMD ಗೊತ್ತಿರುತ್ತಲ್ಲ, ನಮ್ಮ ಹುಡುಗರಿಗೆ ನೆನ್ಪಿರ್ತದೆ ಇದು RMD. ಓಕೆ, RMD ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಯ್ತು. ಮೋಹನ್ ಇಂಡಿಯಾ ಚೀನಾ, ಈ ಕಡೆ ಡುರಾಂಡ್ ಇಂಡಿಯಾ ಅಫ್ಘಾನಿಸ್ತಾನ್, ರಾಡ್ಕ್ಲಿಫ್ ಇಂಡಿಯಾ ಪಾಕಿಸ್ತಾನ್. ಇದು ನಿಮ್ಗೆ ಗೊತ್ತಾಗ್ತದೆ. ಓಕೆ, ಕೂಡ ನಿಮ್ಗೆ ನೆನಪಿರ್ಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಪೊಲೀಸ್ ಸಂಚಿಕೆ ಭೂಗೋಳಶಾಸ್ತ್ರ. ನಿಮ್ಗೋಸ್ಕರವಾಗಿ ಪೊಲೀಸ್ ಯಾರು ಬರೀತಿದ್ದೀರಾ ನಿಮ್ಗೆಲ್ಲರಿಗೂ 2002 ಅಪ್ ಟು 2021 ವರೆಗೂ ಜಿಯೋಗ್ರಫಿ ಆಲ್ ಕಂಪ್ಲೀಟ್ ಮಾಡ್ಕೊಡ್ತೀನಿ, ಭರವಸೆ ಇಡಿ. ಸೊ ಎವ್ರಿ ಈವ್ನಿಂಗ್ 8 PM ಗೆ ಈ ಕ್ಲಾಸ್ ಬರ್ತದೆ.